ಪುರುಷಾರ್ಥ ಸಿದ್ಧಿ ಉಪಾಯ ಅಂತ ಹೇಳಿದ್ರೇನು? ಪುರುಷ ಅಂದ್ರೆ ಆತ್ಮ, ಪುರುಷನ ಅರ್ಥ ಅಂದ್ರೆ ಆತ್ಮನ ಪ್ರಯೋಜನ. ಆತ್ಮನ ಪ್ರಯೋಜನ ಏನು? ಸುಖ. ಆ ಸುಖದ ಸಿದ್ಧಿ, ಅದನ್ನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಉಪಾಯ, ಯಾವ ಉಪಾಯವನ್ನು ನಾವು ಮಾಡಬೇಕು ಅದಕ್ಕೆ ಪುರುಷಾರ್ಥ ಸಿದ್ಧಿ ಉಪಾಯ ಅಂತ. ಆ ಪುರುಷಾರ್ಥ ಸಿದ್ಧಿ ಉಪಾಯದ ವರ್ಣನೆಯನ್ನ ಸಂಕ್ಷಿಪ್ತವಾಗಿ 15ನೇ ಶ್ಲೋಕದಲ್ಲಿ ತಿಳಿಸಿದರು. ಏನು? ಸಂಸಾರದ ಬೀಜಭೂತವು ಅಂದ್ರೆ ಕಾರಣವು ಕರ್ಮಜನಿತ ಪರ್ಯಾಯಗಳನ್ನು ಆತ್ಮರೂಪವೆಂದು ತನ್ನ ರೂಪದಿಂದ ತಿಳಿಯುವುದರ ಶ್ರದ್ಧೆ ಮಾಡುವುದೇ ಎಂದು ಏನು ಮೊದಲೇ ಹೇಳಿತ್ತೋ ಅದನ್ನ ಮೂಲದಿಂದ ಹೋಗಲಾಡಿಸುವುದೇ ಅಂದ್ರೆ ವಿನಾಶ ಮಾಡುವುದೇ. ಸಂಸಾರಕ್ಕೆ ಮೂಲ ಕಾರಣ ಏನು? ಮಿಥ್ಯಾತ್ವ. ಆ ಮಿಥ್ಯಾಭಾವವನ್ನು ಇಲ್ಲೇನ್ ಹೇಳಿದ್ರು? ಯಾವುದು ಕರ್ಮಜನಿತ ಪರ್ಯಾಯಗಳಿವೆ ಅದನ್ನ ತಂದು ಅಂತ ಶ್ರದ್ಧೆ ಮಾಡ್ತಕ್ಕಂಥ. ಕರ್ಮಜನಿತ ಪರ್ಯಾಯಗಳೇನು? ರಾಗದ್ವೇಷಾದಿ ವಿಷಯ ಕಷಾಯ ಭಾವಗಳೆಲ್ಲ ಕರ್ಮದ ಸಂಯೋಗವನ್ನೇ ಹೊಂದಿ ಹುಟ್ಟತಕ್ಕಂತಹ ವಿಕಾರ ಪರಿಣಾಮ ಇದೆ. ಅವೆಲ್ಲ ಕರ್ಮಜನಿತ ಪರ್ಯಾಯಗಳು. ಕರ್ಮಜನಿತ ಅಂತ ಹೇಳಿದ್ರೆ ಪುದ್ಗಲ ಕರ್ಮ ಅಂತೂ ಕರ್ಮವೇ ಇದೆ. ರಾಗದ್ವೇಷಕ್ಕೂ ಕೂಡ ಏನು ಕರ್ಮ ಅಂತ ಕರೀತಾರೆ? ಭಾವಕರ್ಮ ಅಂತ ಕರೀತಾರೆ. ಯಾಕೆ? ಎಲ್ಲಿ ಪುದ್ಗಲ ಕರ್ಮ ಇದೆಯೋ, ಉದಯ ಇದೆಯೋ, ಅದರ ನಿಮಿತ್ತವನ್ನು ಹೊಂದಿಯೇ ಈ ಭಾವಕರ್ಮ ಅಂದ್ರೆ ರಾಗದ್ವೇಷ ಪರಿಣಾಮಗಳು ಉತ್ಪನ್ನವಾಗತಕ್ಕಂಥದ್ದು. ಆದ್ರಿಂದ ಈ ಕರ್ಮಜನಿತ ಪರ್ಯಾಯಗಳಲ್ಲಿ ತನ್ನತನವನ್ನ ಭಾವಿಸ್ತಕ್ಕಂಥದ್ದೇ ಸಂಸಾರದ ಮೂಲ ಕಾರಣ ಇದೆ. ಹಾಗಾದ್ರೆ ಮೋಕ್ಷದ ಮೂಲ ಕಾರಣ ಏನು? ಕರ್ಮಜನಿತ ಪರ್ಯಾಯಗಳಿಂದ ಬೇರೆಯಾಗಿರ್ತಕ್ಕಂತಹ ತನ್ನ ಸಹಜ ಶುದ್ಧ ನಿತ್ಯ ಚೈತನ್ಯ ಸ್ವರೂಪವನ್ನು ತಾನು ಅಂತ ಸ್ವೀಕಾರ ಮಾಡುವುದೇ ಮೋಕ್ಷಕ್ಕೆ ಕಾರಣ ಇದೆ. ಅದನ್ನೇನ್ ಹೇಳ್ತಾರೆ ಇಲ್ಲಿ? ಕರ್ಮಜನಿತ ಪರ್ಯಾಯದಿಂದ ಬೇರೆಯಾದ ಶುದ್ಧ ಚೈತನ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದೇ ಸಮ್ಯಕ್ ಜ್ಞಾನವಾಗಿದೆ. ಅಂದ್ರೆ ಕರ್ಮಜನಿತ ಪರ್ಯಾಯದಿಂದ ಬೇರೆಯಾಗಿರ್ತಕ್ಕಂತಹ ಅಂದ್ರೆ ರಾಗದ್ವೇಷಾದಿ ವಿಕಾರ ಪರಿಣಾಮಗಳಿಂದ ಬೇರೆಯಾಗಿರ್ತಕ್ಕಂತಹ ಶುದ್ಧ ಚೈತನ್ಯ ಸ್ವರೂಪ ತಾನು ಅಂತ ತನ್ನನ್ನ ತಿಳಿಯತಕ್ಕಂಥದ್ದೇ ಸಮ್ಯಕ್ ಜ್ಞಾನವಾಗಿದೆ. ಮತ್ತು ಕರ್ಮಜನಿತ ಪರ್ಯಾಯದಿಂದ ಉದಾಸೀನನಾಗಿ ಸ್ವರೂಪದಲ್ಲಿ ಅಕಂಪ ಸ್ಥಿರವಾಗಿರುವುದೇ ಸಮ್ಯಕ್ ಚಾರಿತ್ರವಾಗಿದೆ. ಈ ಮೂರು ಭಾವಗಳ ಸಮುದಾಯವೇ ಅಂದ್ರೆ ತನ್ನ ಶುದ್ಧಾತ್ಮನ ಶ್ರದ್ಧೆ, ತನ್ನ ಶುದ್ಧಾತ್ಮನ ಅರಿವು ಅಂದ್ರೆ ಜ್ಞಾನ ತಿಳುವಳಿಕೆ, ಮತ್ತು ತನ್ನ ಶುದ್ಧ ವೀತರಾಗ ಭಾವದಲ್ಲಿ ಮಗ್ನತೆ. ಈ ಮೂರರ ಸಮುದಾಯವೇ ಮೋಕ್ಷ ಮಾರ್ಗ ಇದೆ. ಏನ್ ಹೇಳ್ತಾರೆ? ಈ ಮೂರು ಭಾಗಗಳ ಸಮುದಾಯವೇ ಆ ಜೀವದ ಕಾರ್ಯ ಸಿದ್ಧಿಯಾಗುವ ಉಪಾಯ ಇದೆ. ಅಂದ್ರೆ ಯಾವ ಜೀವಕ್ಕೆ ನಿತ್ಯ ಮೋಕ್ಷ ಸುಖದ ಪ್ರಾಪ್ತಿಯಾಗಬೇಕು ಅದರ ಉಪಾಯ ಏನಿದೆ? ಸಮ್ಯಕ್ ದರ್ಶನ, ಜ್ಞಾನ ಮತ್ತು ಚಾರಿತ್ರ್ಯ ಇದೆ. ಬೇರೆ ಇನ್ಯಾವ ಉಪಾಯವು ಸರ್ವಥಾ ಇರುವುದಿಲ್ಲ. ಅಲ್ಲಿವರೆಗಾಗಿತ್ತು. ಇವತ್ತು ಮುಂದಿನ ಗಾಥೆಗೆ ಪ್ರವೇಶ ಮಾಡೋಣ. ಯಾರು ಈ ಉಪಾಯದಲ್ಲಿ, ಯಾವ ಉಪಾಯದಲ್ಲಿ? ಮೋಕ್ಷ ಮಾರ್ಗದ ಉಪಾಯದಲ್ಲಿ ಅಂದ್ರೆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ್ಯದಲ್ಲಿ ಸ್ಥಿರರಾಗ್ತಾರೆ, ಅವರ ವರ್ಣನೆಯನ್ನ 16ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅನುಸರತಾ ಪದಮೇತತ್ ಕರಂಬಿತಾಚಾರ ನಿತ್ಯ ನಿರಭಿಮುಖ ಏಕಾಂತ ವಿರತಿ ರೂಪ ಭವತಿ ಮುನಿ ನಾಮ ಲೌಕಿಕಿ ವೃತ್ತಿ. ಹೇಳೋಣ. ಅನುಸರತಾಂ ಪದಮೇತತ್ ಕರಂಬಿತಾಚಾರ ನಿತ್ಯ ನಿರಭಿಮುಖ ಏಕಾಂತ ವಿರತಿ ರೂಪ ಭವತಿ ಮುನಿ ನಾಮ ಲೌಕಿಕಿ ವೃತ್ತಿ. ಇದರ ಅನ್ವಯ ಅರ್ಥ ಈ ಪ್ರಕಾರ ಇದೆ. ಏತತ್ ಪದಂ ಅನುಸರತಾಂ, ಈ ರತ್ನತ್ರಯ ರೂಪ ಪದವಿಯನ್ನು ಅನುಸರಣೆ ಮಾಡುವವನು, ಅರ್ಥಾತ್ ಈ ಪದವಿಯನ್ನು ಹೊಂದಿದವನು. ಮುನೀನಾ, ಮುನಿಯಂತೆ, ವೃತ್ತಿ, ವೃತ್ತಿ, ಕರಂಬಿತಾಚಾರ ನಿತ್ಯ ನಿರಭಿಮುಖ ಅಂದ್ರೆ ಪಾಪ ಕ್ರಿಯೆ ಮಿಶ್ರಿತ ಆಚಾರಗಳಿಂದ ಸರ್ವತಾ ಬೇರೆಯಾಗಿ ಹಾಗೂ ಏಕಾಂತ ವಿರತಿ ರೂಪ ಪರದ್ರವ್ಯದೊಂದಿಗೆ ಸದಾ ಉದಾಸೀನ ರೂಪದಲ್ಲಿ ಮತ್ತು ಅಲೌಕಿಕಿ ಲೋಕದಿಂದ ವಿಲಕ್ಷಣ ಪ್ರಕಾರದಲ್ಲಿರುವವನಾಗಿ ಭವತಿ
ಆಗುತ್ತಾನೆ. ಇದನ್ನ ಸ್ವಲ್ಪ ಬರೀ ಅರ್ಥನೇ ಓದಿದ್ರೆ ಏನಾಗುತ್ತೆ ನೋಡೋಣ. ಈ ರತ್ನತ್ರಯ ರೂಪ ಪದವಿಯನ್ನು ಅನುಸರಣೆ ಮಾಡುವವನು, ಅರ್ಥಾತ್ ಈ ಪದವಿಯನ್ನು ಹೊಂದಿದವನು ಅಂದ್ರೆ ಯಾವನು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪ ರತ್ನತ್ರಯದ ಮಾರ್ಗವನ್ನ ತನ್ನ ಅಂತರಂಗದಲ್ಲಿ ಪ್ರಾಪ್ತಿ ಮಾಡ್ಕೊಳ್ತಾನೆ, ಅವನು ಹೇಗಾಗ್ತಾನಪ್ಪ? ಮುನಿಯಂತೆ. ಮುನಿ ಆದ್ರಂತೂ ಹಾಗೆ ಆಗ್ತಾನೆ. ಆದ್ರೆ ಶ್ರಾವಕರಿದ್ರೂ ಕೂಡ ಹೇಗ್ ಭಾಸ ಮಾಡ್ತಾನೆ? ಮುನಿಯಂತೆ ವೃತ್ತಿ ಪಾಪಕ್ರಿಯೆ ಮಿಶ್ರಿತ ಆಚಾರಗಳಿಂದ ಸರ್ವಥಾ ಬೇರೆಯಾಗಿ, ಅಭಿಪ್ರಾಯದಲ್ಲಿ ಇವುಗಳಿಂದ ಬೇರೆ ಇರ್ತಾನೆ. ಮುನಿಯಾದರಂತೂ ಈ ಪಾಪ ಮಿಶ್ರಿತ ಆಚಾರದಿಂದ ಸರ್ವಥಾ ಬೇರೆ ಹಾಗೆ ಆಗ್ತಾನೆ. ಹಾಗೂ ಪರದ್ರವ್ಯದೊಂದಿಗೆ ಸದಾ ಉದಾಸೀನ ರೂಪದಲ್ಲಿ ತನ್ನದಲ್ಲದೆ ಇರ್ತಕ್ಕಂತಹ ಪುತ್ರರಾದಿ ಸಮಸ್ತ ಪರದ್ರವ್ಯದೊಂದಿಗೆ ಮತ್ತು ಅದರ ಸಂಬಂಧಿ ಉತ್ಪನ್ನವಾಗತಕ್ಕಂತಹ ರಾಗದ್ವೇಷಾದಿ ವಿಕಾರ ಪರಭಾವಗಳೊಂದಿಗೆ ಉದಾಸೀನನಾಗಿ, ಅಂದ್ರೆ ಅವುಗಳ ಲಕ್ಷ್ಯವನ್ನ ಉಪೇಕ್ಷೆಯನ್ನ ಮಾಡಿ, ಅಂದ್ರೆ ಅದರ ಲಕ್ಷ್ಯ ಅದರ ಕಡೆಗೆ ಒಲವನ್ನ ಬಿಟ್ಟು ಮತ್ತು ಲೋಕದಿಂದ ವಿಲಕ್ಷಣ ಪ್ರಕಾರದಲ್ಲಿರುವವನಾಗಿ ಆಗುತ್ತಾನೆ. ಯಾವುದನ್ನ ಲೋಕ ಸುಖ ಅಂತ ಹೇಳಿ ವರ್ಣನೆ ಮಾಡ್ತದೆ, ಅದರಿಂದ ಇವನು ವಿಲಕ್ಷಣ, ಅದರಿಂದ ಬೇರೆ ಪ್ರವೃತ್ತಿಯನ್ನ ಹೊಂದಿದವನಾಗಿರ್ತಾನೆ. ಟೀಕಾ ಯೇ ತತ್ಪದಂ ಅನುಸರತಾಂ ಮುನೀನಾಂ ವೃತ್ತಿ ಅಲೌಕಿಕಿ ಭವತಿ. ಈ ರತ್ನತ್ರಯ ರೂಪ ಪದವಿಯನ್ನು ಪ್ರಾಪ್ತ ಮಾಡಿಕೊಂಡವನು ಮಹಾಮುನಿಯ ರೀತಿಯಲ್ಲಿದ್ದು ಲೌಕಿಕದಲ್ಲಿ ಸಿಕ್ಕಿ ಬೀಳುವುದಿಲ್ಲ. ಯಾವನು ಮೋಕ್ಷ ಮಾರ್ಗದ ರತ್ನತ್ರಯದ ಪ್ರಾಪ್ತಿ ಮಾಡ್ಕೊಳ್ತಾನೆ, ಮುನಿ ಆದಮೇಲಂತೂ ಯಥಾರ್ಥ ನಿರಂತರ ಆತ್ಮನ ಆರಾಧನೆ ಆಗೇ ಆಗ್ತದೆ. ಆದ್ರೆ ಮುನಿ ಆಗೋವರೆಗೆ ಯಾವ ದಶ ಇದೆ? ಶ್ರಾವಕ ದಶ ಇದೆ. ಶ್ರಾವಕ ದಶಾದಲ್ಲಿ ಇದ್ದ ಮೇಲೆ ಶ್ರಾವಕರಿಗೆ ಸಂಬಂಧಪಟ್ಟಂತಹ ಆಚಾರಗಳು, ವಿಚಾರಗಳು, ಸಂಸಾರದ ಸಮಸ್ಯೆಗಳು ಎಲ್ಲವನ್ನು ಅವನು ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ. ಹೀಗಿದ್ರೂ ಕೂಡ ಅವನು ಹೇಗಿರ್ತಾನೆ? ಈ ಮುನಿ ಹೇಗೆ ಲೌಕಿಕ ವಿಚಾರದಲ್ಲಿ ಸಿಕ್ಕಿ ಬಿಡೋದಿಲ್ವೋ ಹಾಗೆ ಹೇಳ್ತಾರೆ, ಈ ರತ್ನತ್ರಯ ರೂಪ ಪದವಿಯನ್ನು ಪ್ರಾಪ್ತ ಮಾಡಿಕೊಂಡವನು ಮಹಾಮುನಿಯ ರೀತಿಯಲ್ಲಿದ್ದು ಲೌಕಿಕದಲ್ಲಿ ಸಿಕ್ಕಿ ಬೀಳುವುದಿಲ್ಲ. ನಾವೆಲ್ಲ ಲೌಕಿಕದಲ್ಲಿ ಸಿಕ್ಕಿ ಬೀಳ್ತಾ ಇದೀವೋ, ಸಿಕ್ಕಿ ಬೀಳ್ತಾ ಇಲ್ವೋ? ಯಾವ್ದಾದ್ರು ಒಂದು ಸಮಸ್ಯೆ ಬಂದ ತಕ್ಷಣ ಸಿಕ್ಕಾಕೊಂಡ್ಬಿಡ್ತೀವಿ, ಅಂತರದಲ್ಲಿ ಆತ್ಮರೋತ್ರ ಧ್ಯಾನ ಶುರು ಮಾಡ್ಕೋತೀವಿ. ಹಾಗೆ ಸಮ್ಯ ದೃಷ್ಟಿ ಇದಕ್ಕೆ ಸಿಕ್ಕಾಕೊಳ್ಳಲ್ಲ. ಕಾರ್ಯತಃ ತನಗೆ ಧರ್ಮದ ಪ್ರಭಾವನಾ ನಿಮಿತ್ತ ಅದು ಪಾತ್ರ ಜೀವಗಳಿದ್ರೆ ಏನು ಉಪದೇಶ ಕೊಡಬೇಕು ಅನ್ಸ್ತದೆಯೋ ಅಷ್ಟು ಹೇಳ್ತಾನೆ, ತಿದ್ದಬೇಕು ಅನ್ನೋ ಮಾರ್ಗವನ್ನು ಉಪದೇಶ ಕೊಡ್ತಾನೆ. ಅಷ್ಟು ಮಾಡಿ ಕೈ ಬಿಟ್ಟು ಬಿಡ್ತಾನೆ. ಬಾಕಿಯು ಅವರವರ ಪಾತ್ರತೆಗೆ ಅನುಸರಿಸಿ ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಆದ್ರೆ ತಾನು ಆ ಸಮಸ್ಯೆಗೆ ಹೋಗಿ ಸಿಕ್ಕಿ ಬೀಳೋದಿಲ್ಲ. ಅದನ್ನೇ ಹೇಳುತ್ತಾರೆ. ಏನು? ಲೋಕವು ಪಾಪ ಕ್ರಿಯೆಯಲ್ಲಿ ಆಸಕ್ತವಾಗಿ ಮಗ್ನವಾಗುತ್ತದೆ. ಈ ಲೋಕ ಪಾಪ ಕ್ರಿಯೆಯಲ್ಲಿ ಆಸಕ್ತವಾಗಿ ಮಗ್ನವಾಗುತ್ತದೆ ಅಂತ. ಯಾವುದು ಈ ಪಾಪ ಕ್ರಿಯೆ? ಲೋಕ ಮಗ್ನವಾಗೋದು ಪಂಚೇಂದ್ರಿಯ ವಿಷಯ ಕಷಾಯ ಪರಿಣಾಮ, ಪಾಪ ಪರಿಣಾಮ. ಈ ಲೋಕ ಇದರೊಂದಿಗೆ ಆಸಕ್ತಿ ಇದೆ. ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ತಿಳ್ಬೇಕು, ಚೆನ್ನಾಗಿ ಭೋಗಿಸ್ಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡ್ಬೇಕು ಅನ್ನೋ ಭಾವ ಪಾಪವೋ ಪುಣ್ಯವೋ? ಪಾಪ ಅಂದ್ರೆ ನಾವು ದುಡ್ಕೊಂಡು ಸಂಪಾದನೆ ಮಾಡೋ ಭಾವ. ಪಾಪನೋ ಪುಣ್ಯನೋ? ಗ್ರಹಣ ಪರಿಣಾಮ ಪಾಪ ಇದೆ. ಸ್ವಭಾವದಲ್ಲಿ ಅನಂತ ಸುಖ ಇರುವಾಗ ಹೊರಗಡೆ ಯಾವುದು ನಿಮಗೆ ಸುಖವನ್ನ ತಂದು ಕೊಡಬಲ್ಲದು, ಹೊರಗಡೆಯನ್ನ ಏನನ್ನ ಗ್ರಹಣ ಮಾಡ್ತೀನಿ ಅನ್ನೋ ಭಾವ ಜೀವಕ್ಕೆ ಇದೆ, ಅದು ಸುಖದ ನಿಮಿತ್ತ. ಸುಖಕ್ಕೋಸ್ಕರವಾಗಿ ನಾನು ಅದು ಬೇಕು, ಇದು ಬೇಕು, ಇದು ಇಟ್ಕೋಬೇಕು, ಮಾಡ್ಬೇಕು. ಈ ಪರಿಣಾಮ ಯಾಕೆ ಉತ್ಪನ್ನವಾಗ್ತದೆ ಜೀವಕ್ಕೆ? ಸುಖದ ಪ್ರಾಪ್ತಿಗೋಸ್ಕರವಾಗಿ. ಒಳಗೆ ಸ್ವಭಾವದಲ್ಲಿ ಅನಂತ ಸುಖ ಇದೆ ಅಂತ ಅಂದಮೇಲೆ ಹೊರಗಡೆ ಈ ವಸ್ತುಗಳಿಂದ ಜೀವಕ್ಕೆ ಸುಖ ಬರೋದು ಸಾಧ್ಯ ಇದೆಯೇನು? ಇಲ್ಲ. ನೋಡ್ರಿ, ತಮ್ಮದಲ್ಲದೆ ಇರ್ತಕ್ಕಂತ ವಸ್ತುವನ್ನ ತಮ್ಮದು ಅಂತ ಭಾವಿಸುವ ಭಾವಕ್ಕೆ ಏನಂತ ಹೇಳ್ತಾರೆ ಗೊತ್ತೇನು? ವ್ಯಭಿಚಾರ ಅಂತ ಹೇಳ್ತಾರೆ. ಅಂದ್ರೆ ತನ್ನದಲ್ಲದೆ ವ್ಯಭಿಚಾರ ಅಂದ್ರೇನು? ಲೌಕಿಕದಲ್ಲಿ ಅದನ್ನ ಸ್ತ್ರೀ ಸಂಬಂಧ ಹೇಳೋದಿದೆ, ಆದ್ರೆ ಅಲ್ಲ ಅರ್ಥ ಏನು? ತನ್ನದಲ್ಲದ ವಸ್ತುವನ್ನ ತನ್ನದು ಅಂತ ಭಾವನೆ ಮಾಡುವುದು, ಭೋಗ ಪರಿಣಾಮ ಹೊಂದುವುದನ್ನು ಶಾಸ್ತ್ರದಲ್ಲಿ ವ್ಯಭಿಚಾರ ಅಂತ ಹೇಳ್ತಾರೆ. ಲೌಕಿಕವಾಗಿ ಹೇಳಿದ್ರೆ
ತನ್ನ ಸ್ತ್ರೀಯನ್ನು ಬಿಟ್ಟು ಪರಸ್ತ್ರೀ ಸಂಬಂಧ ಭಾವನೆಯನ್ನು ಬೆಳೆಸೋದಕ್ಕೆ ವ್ಯಭಿಚಾರ. ಅಂದ್ರೆ ತನ್ನದಲ್ಲದ ಪರವಸ್ತುವಿನೊಂದಿಗೆ ಆಗತಕ್ಕಂತಹ ಭಾವಕ್ಕೆ ವ್ಯಭಿಚಾರ ಅನ್ನೋ ಶಬ್ದವನ್ನು ಹೇಳಿದ. ಬಿಟ್ಬೇಡ, ಇಲ್ಲಿ ಭಾವಕ್ಕೆ ತೆಗೆದುಕೊಳ್ಳೋಣ. ಆ ಉದಾಹರಣೆ ತಗೊಂಡ್ರೆ, ವ್ಯಭಿಚಾರ ಯಾವುದು? ಶೀಲ ಯಾವುದು? ತನ್ನ ಸ್ವಸ್ವಭಾವದಲ್ಲಿ ರಮಿಸುವುದು ಶೀಲ. ತನ್ನದಲ್ಲದ ಪರಭಾವದಲ್ಲಿ ರಮಿಸುವುದು ವ್ಯಭಿಚಾರ ಇದೆ. ತನ್ನ ಸ್ವಸ್ವಭಾವ ಭಾವ ಯಾವುದು? ಪರಭಾವ ಭಾವ ಯಾವುದು? ವೀತರಾಗ ಭಾವ ಸ್ವಸ್ವಭಾವ ಇದೆ. ರಾಗದ್ವೇಷ ವಿಕಾರ ಪರಿಣಾಮ ಸ್ವಭಾವ ಪರಭಾವ ಇದೆ. ಪರಭಾವದ ರಮಣತ, ಸ್ವಭಾವದ ರಮಣತ, ಇದರಲ್ಲಿ ಶೀಲ ಯಾವುದು? ವ್ಯಭಿಚಾರ ಯಾವುದು? ತನ್ನ ಸ್ವಸ್ವಭಾವ ಭಾವವನ್ನು ರಮಿಸ್ತಕ್ಕಂಥದ್ದು ಶೀಲ. ತನ್ನದಲ್ಲದ ರಾಗದ್ವೇಷಾದಿ ವಿಕಾರ ಭಾವಗಳನ್ನ ರಮಿಸ್ತಕ್ಕಂಥದ್ದು ಕುಶೀಲ ಇದೆ. ಕುಶೀಲಾನಿ ವ್ಯಭಿಚಾರಾನಿ ಎಲ್ಲ ಒಂದೇ ಶಬ್ದ ಬೇರೆ. ಈ ಪ್ರಕಾರ ವಸ್ತು ಸ್ವರೂಪ. ಆದ್ರೆ ನಮಗೆ ಆ ವಸ್ತು ಸ್ವರೂಪದ ಅರಿವಿಲ್ಲದೆ ಇರೋದಿಲ್ಲ. ಅಂತರಂಗದಲ್ಲಿ ತನ್ನ ಸ್ವಸ್ವಭಾವವನ್ನ ಅನುಭವ ಮಾಡೋ ಪುರುಷಾರ್ಥ ಇನ್ನು ಜಾಗೃತವಾಗದೇ ಇರೋದಿಲ್ಲ. ಮತ್ತು ಸಂಸಾರದಲ್ಲಿ ಸಂಸಾರ ಸಂಬಂಧಿ, ಸಂಯೋಗ ಸಂಬಂಧಿ, ಪಂಚೇಂದ್ರಿಯ ವಿಷಯಭೋಗ ಸಂಬಂಧಿ ಈ ಪರಿಣಾಮಗಳೇ ಅನಾದಿ ಕಾಲದ ಅನಂತ ಭಾವಗಳ ಸಂಸ್ಕಾರದಿಂದ ಇದು ಸುಖ 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 ಅಂತ ಅನ್ನಿಸಿಬಿಟ್ಟಿದೆ. ಯಾರು ನಮಗೂ ನನಗೂ ನಿಮಗೂ ಇಬ್ಬರಿಗೇವ ಎಲ್ರಿಗೂ ಈ ಲೋಕದಲ್ಲಿ ಇರ್ತಕ್ಕಂತಹ ಯಾರು ತಿಳ್ಕೊಂಡಿದ್ದಾರೆ ತನ್ನ ಸ್ವರೂಪವನ್ನ, ಆತ್ಮನ ಕಡೆಗೆ ತನ್ನ ದೃಷ್ಟಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಅವರಿದ್ದಂತೂ ಬೇರೆ ಇದೆ, ಅಲೌಕಿಕ ದೃಷ್ಟಿ ಇದೆ. ಯಾರದ್ದಿನ್ನೂ ಆ ತನ್ನ ಸ್ವಸ್ವಭಾವದ ಕಡೆಗಿರ್ತಕ್ಕಂತಹ ಅರಿವು ಪ್ರಾಪ್ತಿಯಾಗಿಲ್ಲ ಅಂತ ಜೀವದ ದೃಷ್ಟಿಯೆಲ್ಲ ಯಾವ್ದ್ರ ಕಡೆಗಿದೆ? ಈ ಶರೀರ ಪಂಚೇಂದ್ರಿಯ ವಿಷಯ ಭೋಗವೇ ಸುಖ, ಇದೇ ಸರ್ವಸ್ವ ಅಂತ ಅನ್ಸುತ್ತೆ. ಆದ್ರಿಂದ ಈ ಲೋಕಕ್ಕೆ ಏನ್ ಹೇಳ್ತಾರೆ ಇಲ್ಲಿ? ಲೋಕವು ಅನೇಕ ಪ್ರಕಾರದಿಂದ ತಂದೆ. ಲೋಕವು ಪಾಪಕ್ರಿಯೆಯಲ್ಲಿ ಆಸಕ್ತವಾಗಿ ಮಗ್ನವಾಗುತ್ತೆ. ಈ ಲೋಕ ಯಾವ ಕ್ರಿಯೆಯಲ್ಲಿ ಆಸಕ್ತವಾಗಿ ಮಗ್ನವಾಗ್ತದೆ? ಪಾಪ ಕ್ರಿಯೆಯಲ್ಲಿ ಆಸಕ್ತವಾಗಿ ಮಗ್ನವಾಗ್ತಿದೆ ಹೇಳ್ತಾರೆ. ಮುನಿ ಪಾಪಕ್ರಿಯೆಯ ಚಿಂತೆಯನ್ನು ಸಹ ಮಾಡುವುದಿಲ್ಲ. ನೋಡಿ, ಮುನಿ ಮಹಾರಾಜ್ ಪಾಪಕ್ರಿಯೆಯ ಚಿಂತನೆಯನ್ನು ಸಹ ಮಾಡೋದಿಲ್ಲ ಹೇಳ್ತಾರೆ. ಲೋಕವು ಅನೇಕ ಪ್ರಕಾರದಿಂದ ಶರೀರ ಸುಧಾರಣೆ ಮತ್ತು ಪೋಷಣೆ ಮಾಡುತ್ತದೆ. ಈ ಲೋಕವು ಅನೇಕ ಪ್ರಕಾರದಿಂದ ಏನು ಮಾಡ್ತದೆ? ಶರೀರ ಪೋಷಣೆ ಮಾಡ್ತದೆ, ಸುಧಾರಣೆ ಮಾಡ್ತದೆ. ಒಂಚೂರು ತಲೆನೋವು ಬರಕ್ಕಿಲ್ಲ, ಒಂಚೂರು ನೆಗಡಿ ಬರಕ್ಕಿಲ್ಲ, ಆದ್ರೆ ಅದಕ್ಕೆಲ್ಲ ಇದಾಜು ಇದು ಅಂತದ್ದು ಟೋಪಿ, ಅಮೃತಾಂಜನ, ಮಫ್ಳರು, ಶಾಲು ಎಲ್ಲ ಬಂದು ಹೋಗ್ತದೆ. ಹೆಚ್ಚಿಗೆ ಮಾತಾಡಿದ್ರೆ ಸಿಪ್ಲಿನ್ ಡಿಎಸ್ ಅಂತ ಡಾಕ್ಟ್ರು ಚೀಟಿ ಬರ್ಕೊಡ್ತಾರೆ. ಅಂದ್ರೆ ಮಾಡ್ತಾ ಇದ್ದಾನಲ್ಲ, ಇವನ ಸ್ವರೂಪ ತಿಳ್ಕೊಂಡು ಮುಕ್ತಿಗೆ ಹೋಗಬೇಕಾಗಿದ್ರೆ ಸಮಯ ಸಾರಾದಿ ಗ್ರಂಥಗಳ ಅಧ್ಯಯನ ಮನನ ಚಿಂತನದಿಂದ ಸಾಧ್ಯ. ಆದ್ರಿಂದ ನಾನು ಏನು ಆದ್ರೂ ಚಿಂತೆ ಇಲ್ಲ, ಸಮಯ ಸಾರಾದಿ ಗ್ರಂಥಗಳನ್ನ ಓದಿ ಆತ್ಮಕಲ್ಯಾಣ ಮಾಡ್ತೀನಿ. ಇದರ ಕಡೆಗೆ ಹೆಚ್ಚು ದೃಷ್ಟಿ ಓಡ್ತದೆಯೋ, ಶರೀರಕ್ಕೆ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಅದರ ಕಡೆ ಇಲಾದ ಕಡೆಗೆ ಹೆಚ್ಚು ದೃಷ್ಟಿ ಓಡ್ತದೆ. ಸಂಸಾರದಲ್ಲಿರ್ತಕ್ಕಂಥ ಸಂಸಾರಿ ಜೀವದ ಸ್ಥಿತಿ ಹೀಗಿದೆ. ಇವನ್ ಸಮ್ಯಕ್ ದೃಷ್ಟಿಗೆ ಸಹಿತ ಪ್ರತ್ಯಾಖ್ಯಾನ ಕಷಾಯದ ಉದಯ ಇದ್ದಾಗ ಕೊಂಚ ಇದೇ ತರ ಪ್ರವೃತ್ತಿ ಕಂಡು ಬರ್ತದೆ. ಆದ್ರೆ ಅಭಿಪ್ರಾಯದಲ್ಲಿ ಆ ಪ್ರವೃತ್ತಿ ಇರೋದಿಲ್ಲ, ಅದಕ್ಕೆ ಗೊತ್ತಿದೆ. ಆದ್ರೆ ಒಳಗಡೆ ನಿಲ್ಲುವ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಅದರ ಕಡೆಗೆ ಪ್ರವೃತ್ತನಾಗ್ತಿದ್ದಾನೆ ಅಷ್ಟೇ. ಆದ್ರೆ ಶ್ರದ್ಧಾದಲ್ಲಿ ಆ ಪ್ರಕಾರದ ಶ್ರದ್ಧೆ ಅವನಿಗೆ ಇಲ್ಲ. ಆದ್ರೆ ಮಿಥ್ಯಾ ದೃಷ್ಟಿಗೆ ಹಾಗಲ್ವೇ ಅಲ್ಲ. ನಿರಂತರ 24 ಗಂಟೆ ಆ ಸಂಸಾರ ಸಂಬಂಧಿ, ಲೋಕ ಸಂಬಂಧಿ, ಪಂಚೇಂದ್ರಿಯ ವಿಷಯ ಭೋಗ ಸಂಬಂಧಿ ಚಿಂತೆಯಲ್ಲಿ ಮುಳುಗುತ್ತಾನೆ, ಪಾಪ ಕ್ರಿಯೆಯಲ್ಲಿ ಮುಳುಗ್ತಾನೆ. ಇವೆಲ್ಲ ಪಾಪ ಪರಿಣಾಮಿ. ಏನ್ ಹೇಳ್ತಾರೆ? ಲೋಕವು ಅನೇಕ ಪ್ರಕಾರದಿಂದ ಶರೀರ ಸುಧಾರಣೆ ಮತ್ತು ಪೋಷಣೆ ಮಾಡುತ್ತದೆ. ಆದರೆ ಮುನಿರಾಜರು ಅನೇಕ ಪ್ರಕಾರದಿಂದ ಶರೀರಕ್ಕೆ ಪರಿಶಃ ಉಂಟು ಮಾಡಿ ಅವುಗಳನ್ನು ಸಹನೆ ಮಾಡುತ್ತಾರೆ.
ಪರಿಚಯಗಳು ಬಂದ್ರೆ ಅದನ್ನು ಸಹನೆ ಮಾಡ್ಕೊಂಡು ಹೋಗು. ಮತ್ತು ಲೋಕಕ್ಕೆ ಇಂದ್ರಿಯ ವಿಷಯ ಅತ್ಯಂತ ಇಷ್ಟವಾಗಿರುತ್ತದೆ. ಲೋಕಕ್ಕೆ ಏನು ಇಷ್ಟವಾಗಿದೆ? ಇಂದ್ರಿಯ ವಿಷಯ ಅತ್ಯಂತ ಇಷ್ಟವಾಗಿರುತ್ತದೆ. ಆದರೆ ಮುನಿರಾಜರಾದರೋ ವಿಷಯಗಳನ್ನು ಹಾಲಾಹಲ ವಿಷವೆಂದು ತಿಳಿಯುತ್ತಾರೆ. ಮುನಿರಾಜರು ಈ ಪಂಚೇಂದ್ರಿಯ ವಿಷಯ ಭೋಗ ಸಂಬಂಧಿ ಪರಿಣಾಮಗಳನ್ನ ಹಾಲಾಹಲ ವಿಷ ಅಂತ ತಿಳ್ಕೊತಾರೆ. ಆದ್ರೆ ಅದೇ ಸಂಸಾರಿ ಜೀವಕ್ಕೆ ಅದೇ ಆಪ್ಯಾಯಮಾನವಾಗಿದೆ, ಅತ್ಯಂತ ಇಷ್ಟವಾಗಿದೆ ಅಂತ ಭಾವಿಸ್ತವೆ. ಲೋಕಕ್ಕೆ ತನ್ನ ಹತ್ತಿರ ಜನಸಮುದಾಯವಿರುವುದು ರುಚಿಕರವಾಗಿದೆ. ಲೋಕದಲ್ಲಿರ್ತಕ್ಕಂಥವ್ರಿಗೆ 4 ಜನ ಇರಬೇಕು, ಅದ್ರ ಮಧ್ಯ ತಾನು ಕೂತಿರ್ಬೇಕು, ಇಲ್ಲ ದೊಡ್ಡವನಾಗಿರ್ಬೇಕು, ಏನೋ ಒಂದಾಗಿರ್ಬೇಕು. ಜನಸಮುದಾಯ ಅತ್ಯಂತ ಹಿತಕರವಾಗಿ ಕಾಣಿಸ್ತದೆ. ಆದರೆ ಬೇರೊಬ್ಬರ ಸಂಯೋಗವಾದರೆ ಮುನಿರಾಜರು ಖೇದವೆಂದು ನಂಬುತ್ತಾರೆ. ಬೇರೆಯವರು ಸಂಯೋಗವಾದ್ರೆ ಇಲ್ಲದೆ ಇರೋ ರಾಗದ್ವೇಷಗಳಿಗೆ ಶುರುವಾಗ್ತದೆ. ಅದು ಅವರಷ್ಟಕ್ಕೆ ಅವರಿದ್ದು ಆತ್ಮಧ್ಯಾನ ಮಾಡಿಕೊಂಡು ತಮ್ಮ ಆತ್ಮ ಕಲ್ಯಾಣದಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ ವಿನಃ ಲೋಕದ ಜೊತೆ ಸೇರ್ಬೇಕು ಅನ್ನೋ ಭಾವನೆ ಅವರಿಗೇನು ಇರೋದಿಲ್ಲ. ಮುನಿಗೆ ನಿರ್ಜನ ಸ್ಥಾನವು ಸುಖಕರವೆನಿಸುತ್ತದೆ. ಎಲ್ಲಿಯವರೆಗೆ ಹೇಳುವುದು? ಮಹಾಮುನಿಯ ರೀತಿ ಲೌಕಿಕ ರೀತಿಯಿಂದ ವಿರುದ್ಧವಾಗಿರುತ್ತದೆ. ಆ ಮಹಾಮುನಿಗಳು ತಮ್ಮಷ್ಟಕ್ಕೆ ತಾಗಿದ್ದು ಅಂತರಂಗದಲ್ಲಿ ಆತ್ಮಧ್ಯಾನವನ್ನ ಚಿಂತನೆ ಮಾಡ್ತಾ ಆ ಒಂದು ತನ್ನ ಸಕಲ ಸಂಯಮದೊಂದಿಗೆ ವೀತನಾಗ ಚಾರಿತ್ರದ ಅನುಭವವನ್ನು ಹೊಂದ ತಮ್ಮ ಪಾಪಕ ಕರ್ಮಗಳೆಲ್ಲ ತಮ್ಮಿಂದ ತಾನೇ ಕ್ಷಯವಾಗ್ತಿರ್ತವೆ. ಈ ಪ್ರಕಾರ ಅದಕ್ಕೋಸ್ಕರವಾಗಿ ಮುನಿ ಅರಣ್ಯದಲ್ಲಿ ನಿರ್ಜನವಾದ ಪ್ರದೇಶದಲ್ಲಿ ವಿಹಾರ ಮಾಡ್ತಕ್ಕಂಥದ್ದು. ಇದು ವಿಧಿಯಿಂದ ಆಹಾರದ ವಿಕಲ್ಪ ಅಂತ ಬಂದಾಗ ಮಾತ್ರ ಪಟ್ಟಣಕ್ಕೆ ಬರೋರು. ಆವಾಗ ಶ್ರದ್ಧಾ ಭಕ್ತಿಯಿಂದ ನವದಾ ಭಕ್ತಿಯಿಂದ ಅವ್ರ ನಿಯಮದಂತೆ ಆಹಾರ ಸಿಕ್ಕಿದ್ರೆ ಮಾತ್ರ ಒಂದು ಆಹಾರ ತಗೊಳ್ಳೋರು. ಮತ್ತಾದಷ್ಟು ಅವರು ಆಹಾರ ಕೊಟ್ಟು ಸ್ವಲ್ಪ ಸಹಕರಿಸಿದ್ದಾರೆ ಅಂತಹ ಪಾತ್ರ ದೇವಿಗಳನ್ನು ನೋಡಿದಾಗ ಅವ್ರಿಗೂ ಅಂತರಂಗದಿಂದ ಯಾವ ಒಂದು ಧರ್ಮೋಪದೇಶ ಹೇಳಬೇಕು ಅನ್ನೋ ಭಾವ ಬರುತ್ತೆ. ಅದನ್ನ ಉಪದೇಶ ಕೊಟ್ಟು ಮತ್ತೆ ಹೊರಟೋದ್ರೆ ಕಾರಣ ತಮ್ಮಷ್ಟಕ್ಕೆ ತಾವು ನಿರ್ಜನವಾದ ಪ್ರದೇಶದಲ್ಲಿ ಆತ್ಮಚಿಂತನೆಯನ್ನು ಹೀಗೆ ಇಟ್ಟಿರ್ತಕ್ಕಂಥದ್ದು ವಾಸ್ತವಿಕ ಆ ಸಾಧನಾ ಕಾಲದಲ್ಲಿರ್ತಕ್ಕಂತಹ ಮುನಿ ದಶ ಇರತಕ್ಕಂಥದ್ದಿಗೆ ಅಲ್ಲಿ ಅವ್ರಿಗೆ ವಿಕಲ್ಪ ಬಂತು. ಈ ತಾಳಪತ್ರದ ಮೇಲೆ ಬರೆದು ಇಟ್ಟು ಅಲ್ಲೇ ಎಲ್ಲ ಬರೀತಾರ ಅವ್ರಿಗೂ ತಲ್ಲೇ ಬಿಟ್ರು, ಮುಂದಕ್ಕೆ ಹೊರಟ್ರು. ಇವರು ಶ್ರಾವಕರು ಇವರು ಅವ್ರ ಸೇವೆ ಮಾಡೋದನ್ನೆಲ್ಲ ಇದು ಮಾಡ್ಕೊಂಡು ತಾವು ಸಂಗ್ರಹ ಮಾಡಿ ಶಾಸ್ತ್ರವನ್ನ ಮಾಡ್ತಾರೆ. ಈ ಪ್ರಕಾರ ಉದಾಸೀನ ಪ್ರವೃತ್ತಿ ಮುನಿದಶಾದಲ್ಲಿರುತ್ತೆ. ಹಾಗಾದ್ರೆ ಸಂಸಾರದಲ್ಲಿರ್ತಕ್ಕಂಥ ಲೌಕಿಕ ಜನದ ಪ್ರವೃತ್ತಿ ಇವರು ಸಮುದಾಯ ಬೇಕು, ಎಲ್ಲ ಬೇಕು. ಆದ್ರೆ ಆ ಮುನಿದಶಾದಲ್ಲಿ ಅದು ಯಾವುದು ಕೂಡ ಈ ಜೀವಕ್ಕೆ ಬೇಕಾಗೋದಿಲ್ಲ. ಈ ಪ್ರಕಾರ ಮುನಿಯ ರೀತಿಯೇ ಬೇರೆ ಇದೆ ಹೇಳ್ತಾರೆ. ಆ ಮುನಿಯ ಪ್ರವೃತ್ತಿ ಹೇಗಿರುತ್ತದೆ? ಕರಂಬಿತಾಚಾರ ನಿತ್ಯ ನಿರಭಿಮುಖ, ಅಂದ್ರೆ ಪಾಪ ಸಹಿತ ಆಚಾರ ಕ್ರಿಯೆಯಿಂದ ಕೂಡಿದ್ದ ಇರುವುದಿಲ್ಲ. ಮುನಿದಶೆಯಲ್ಲಿರ್ತಕ್ಕಂತಹ ಆಚಾರ ಪಾಪ ಕ್ರಿಯೆಯಿಂದ ಕೂಡಿಲ್ವೇ ಇಲ್ಲ. ಆದ್ರೆ ಶ್ರಾವಕ ದಶೆಗಿರ್ತಕ್ಕಂಥ ಆಚಾರ ಪಾಪ ಕ್ರಿಯೆಯಿಂದ ಕೂಡಿರುತ್ತೆ. ಯಾವ್ಯಾವುದು ಪ್ರಮುಖವಾಗಿ ಬರತಕ್ಕಂಥದ್ದು? ಆರಂಭಿ ಹಿಂಸೆ, ಉದ್ಯೋಗಿ ಹಿಂಸೆ, ವಿರೋಧಿ ಹಿಂಸೆ. ಇವು 3 ಅನಿವಾರ್ಯವಾಗಿ ಶ್ರಾವಕನ ಜೀವನದಲ್ಲಿ ಇದೆ. ಆದ್ರೆ ಶ್ರಾವಕನ ಜೀವನದಲ್ಲಿ ಯಾವ ಹಿಂಸೆ ಇಲ್ಲ? ಸಂಕಲ್ಪಿ ಹಿಂಸೆ ಇಲ್ಲ. ಅದ್ರಲ್ಲಿ ಸಮ್ಯಕ್ ದೃಷ್ಟಿ ಇಲ್ಲ. ಆದ್ರೆ ಬಾಕಿ ಆರಂಭ ಮಾಡೋದು ಮತ್ತು ಉದ್ಯೋಗ ಮಾಡೋದು ಅಥವಾ ತನ್ನ ವಿರೋಧಿಗಳು ತನ್ನನ್ನ ತೊಂದರೆ ಕೊಡೋಕ್ ಬಂದಾಗ ತನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರವಾಗಿ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರೋದು, ಈ 3 ಪ್ರಕಾರದ ಹಿಂಸೆಗಳು ಅನಿವಾರ್ಯವಾಗಿ ಶ್ರಾವಕನ ಜೀವನದಲ್ಲಿ ಗೃಹಸ್ಥ ಜೀವನದಲ್ಲಿ ನಡೀತವೆ. ಆದ್ರೆ ಈ ಹಿಂಸೆಗಳಿಂದಲೂ ಕೂಡ ಮುನಿ ವಿರತಿ ಇರ್ತಾನೆ, ತ್ಯಾಗಿ ಇರ್ತಾನೆ. ಯಾವುದೇ ಪ್ರಕಾರದ ಪಾಪಕ್ರಿಯೆ ಮುನಿ ಜೀವನದಲ್ಲಿ ಇರುವೇ ಇಲ್ಲ. ಅವನ ಪಂಚ ಮಹಾವ್ರತ ಧಾರಿ ಇಲ್ಲ. ಅಹಿಂಸಾ ಮಹಾವ್ರತ್, ಸತ್ಯ ಮಹಾವ್ರತ್, ಅಚೌರ್ಯ ಮಹಾವ್ರತ್ ಮತ್ತು ಬ್ರಹ್ಮಚರ್ಯ ಮಹಾವ್ರತ್, ಪರಿಗ್ರಹ ಪರಿಮಿತ ಮಹಾವ್ರತ್, ಅಪರಿಗ್ರಹ ಮಹಾವ್ರತ್, ಈ 5 ಮಹಾವ್ರತಗಳಿಂದ ಕೂಡಿದ್ದಾನೆ. ಅದರಿಂದ ಯಾವ ಪಾಪವು ಅವನ ಜೀವನದಲ್ಲಿ ಸಂಭವಿಸೋದಿಲ್ಲ. ಆದ್ರೆ ಗೃಹಸ್ಥ ದಶೆ ಹಾಗಲ್ಲ. ಇದೆಲ್ಲ ಅಂಶ ರೂಪದಲ್ಲಿ ಏಕದೇಶ ರೂಪದಲ್ಲಿ ಶುದ್ಧಿಯನ್ನು ಹೊಂದಿರೋಣ. ಬಾಕಿ ರೂಪದಲ್ಲಿ ಪಾಪಕ್ರಿಯೆ ಇದೆ. ಪಾಪಕ್ರಿಯೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಗೃಹಸ್ಥ ಜೀವನ ಸಾಧ್ಯ ಆಗಿಲ್ಲ. ಹೇಳ್ತಾರೆ ಏನು? ಯಾವ ಪ್ರಕಾರ ಶ್ರಾವಕನ ಆಚಾರವು ಪಾಪಕ್ರಿಯೆಯಿಂದ ಮಿಶ್ರಿತವಾಗಿದೆಯೋ ಹಾಗೆ ಮುನೀಶ್ವರರ ಆಚಾರವು ಪಾಪಕ್ರಿಯೆಯಿಂದ ಮಿಶ್ರಿತವಾಗಿಲ್ಲ. ಅಥವಾ ಕರಂಬಿ ಅಂದರೆ ಕರ್ಮಜನಿತ ಭಾವ ಮಿಶ್ರಿತ ಆಚರಣೆಯಿಂದ ಪರಾನ್ಮುಖವಾಗಿ, ಅಂದ್ರೆ ಮುನಿಗಳ ಪ್ರವೃತ್ತಿ ಏನಾಗಿದೆ?
ಕರ್ಮಜನಿತ ಭಾವ ಯಾವಿದೆ, ಅದ್ರ ರಾಗದ್ವೇಷ ವಿಕಾರಿ ಭಾವಗಳೇ ಆಗಿದೆ, ಅದರಿಂದ ಪರಾತ್ಮಕರಿದ್ದಾರೆ. ಅಂದ್ರೆ ಅದರಿಂದ ಅವರ ಕಡೆಗೆ ಆಸಕ್ತರಿಲ್ಲ, ಅದರಿಂದ ಬೇರೆ ಕಡೆಗೆ ಅವರ ದೃಷ್ಟಿ ಇದೆ, ಪರಾತ್ಮಕರಾಗಿದ್ದಾರೆ. ಮಾತ್ರ ನಿಜ ಸ್ವರೂಪದ ಅನುಭವ ಮಾಡುತ್ತಾರೆ. ಆ ಮುನೀಶ್ವರರು ಯಾವ್ದರ ಅನುಭವ ಮಾಡುತ್ತಾರೆ? ತಮ್ಮ ನಿಜ ಚೈತನ್ಯ ಭಗವಾನನ ಅತೀಂದ್ರಿಯ ಆನಂದದ ಸ್ವರೂಪವನ್ನ ಅಂತರಂಗದಲ್ಲಿ ಅನುಭವ ಮಾಡ್ತಾರೆ. ಅಂದರೆ ಅನುಭವ. ಆದ್ದರಿಂದ ಏಕಾಂತ ವಿರತಿ ರೂಪ ಅಂದರೆ ಸರ್ವಥಾ ಪಾಪಕ್ರಿಯೆಯ ತ್ಯಾಗಿಯಾಗಿದ್ದಾರೆ. ಅಥವಾ ಏಕ ನಿಜ ಸ್ವಭಾವದ ಅನುಭವದಿಂದ, ಏಕ ತನ್ನ ನಿಜ ಸ್ವಭಾವದ ಸ್ವಭಾವ ಭಾವದ ಅನುಭವದಿಂದ, ಸರ್ವಥಾ ಪರದ್ರವ್ಯದ ಸ್ವರೂಪದಿಂದ ಉದಾಸೀನ ಸ್ವರೂಪರಿದ್ದಾರೆ. ಈ ಪ್ರಕಾರ ಮುನಿ ಜೀವನ ಇದೆ. ರತ್ನತ್ರಯಧಾರಿ ಮಹಾಮುನಿಗಳ ಪ್ರವೃತ್ತಿಯು ಹೀಗೇ ಆಗುತ್ತದೆ. ಯಥಾರ್ಥವಾಗಿ ಆತ್ಮನ ಶುದ್ಧ ಸ್ವರೂಪವನ್ನು ತಿಳ್ಕೊಂಡು ಅದರ ಅನುಭವವನ್ನ ಸಾಧನೆ ಮಾಡತಕ್ಕಂತಹ ಮುನಿಗಳ ಪ್ರವೃತ್ತಿ ಈ ಪ್ರಕಾರ. ಅಂದ್ರೆ ಲೌಕಿಕ ಪ್ರವೃತ್ತಿಗೆ ವಿರುದ್ಧ ಇದೆ. ಅಂದ್ರೆ ಯಾವುದರಲ್ಲಿ ಈ ಲೌಕಿಕ ಜನ 24 ಗಂಟೆ ಸುಖ ಬುದ್ಧಿಯನ್ನ ಹೊಂದಿ ಪರಿಣಮಿಸ್ತಾರೆ, ಅದಕ್ಕೆ ವಿಪರೀತ ಇದೆ. ಅಂದ್ರೆ ಅದಕ್ಕೆ ಬೇರೆ ಪ್ರಕಾರ ಇದೆ. ಯಾರದ್ದು? ಮುನಿ ಜೀವನ. ಇದರಿಂದ ಈ ಲೌಕಿಕ ಸುಖ ಪರಿಣಾಮದಲ್ಲಿ ಪ್ರವೃತ್ತವಾಗತಕ್ಕಂತಹ ಪರಿಣಾಮ ಯಾವ ಪಾಪ ಪರಿಣಾಮ ಇದೆ, ಅದರಿಂದ ಪರಾತ್ಮಕರಾಗಿ ತಮ್ಮ ಸ್ವಸ್ವಭಾವದಲ್ಲಿ ಆನಂದವನ್ನು ಅನುಭವಿಸ್ತಕ್ಕಂತಹ ಪ್ರವೃತ್ತಿ ಮುನಿ ಜೀವನ ಇದೆ. ಹೀಗೆ ಮುನಿಧರ್ಮ ಮತ್ತು ಶ್ರಾವಕ ದಶೆಯಲ್ಲಿ ಅಜ್ಞಾನಿಯಾದ್ರಂತೂ 24 ಗಂಟೆಯ ಪಂಚೇಂದ್ರಿಯ ವಿಷಯದಲ್ಲೇ ಮುಳುಗಿರ್ತಾನೆ. ಆದ್ರೆ ಸಮ್ಯಕ್ ದೃಷ್ಟಿ ಜ್ಞಾನಿಯಾಗಿರ್ತಕ್ಕಂಥವನು ಶ್ರದ್ಧಾದಿಂದ ಮುಳುಗಿರೋದಿಲ್ಲ. ಇದೆಲ್ಲವೂ ಕೂಡ ಪಾಪ ಜನಿತ ಇದೆ ಅಂತ ಗೊತ್ತು, ಆದ್ರೆ ಒಳಗಡೆ ಕಷಾಯ ಬಿಟ್ಟಿರೋದಿಲ್ಲ. ಆ ಕಷಾಯದ ಹಿಡಿತಕ್ಕೆ ಸಿಕ್ಕಿ ಸ್ವಲ್ಪ ಅದರಲ್ಲಿ ಪ್ರವೃತ್ತಿಸ್ತಾನೆ. ಈಗ ಒಬ್ಬರು ಚಳಿ ಜ್ವರ ಬಂದಿದೆ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಎಷ್ಟು ಕಂಬಳಿ ಹೊದಿಸ್ತಾರೆ? 3 ಕಂಬಳಿ ಹೊದಿಸ್ತಾರೆ ಅಂತ ಇಟ್ಕೊಳ್ಳಿ, ಹೋಗ್ತಾನೆ. ಚಳಿ ಬಂದಿರೋರಿಗೆ ನೀವು ಕಂಬಳಿ ಹೊದಿಸ್ತಾ ಹೋದ್ರೆ ಅವರಿಗೆ ಆತಂಕ ಶುರುವಾಗುತ್ತೆ, ತಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೇನೆ ಚಳಿ ಜ್ವರ ಇಲ್ಲದೆ ಇರೋರು 3 ಕಂಬಳಿ ಹೊದಿಸ್ತಾರೆ ಸುರೇಂದ್ರ, ಆತಂಕ ಶುರುವಾಗುತ್ತೆ ಒಳಗಡೆ, ಹೌದ್ ತಾನೆ? ಹಾಗೆ ಎಲ್ಲಿ ಚಳಿ ಜ್ವರ ಇದೆ ಅಲ್ಲಿ ಕಂಬಳಿ ಹೊದಿಸಬೇಕಾಗಿರೋದು ಅನಿವಾರ್ಯ ಇದೆ. ಎಲ್ಲಿ ತನಕ ಈ ಜೀವಿಯ ಪ್ರವೃತ್ತಿಯಲ್ಲಿ ಅನಂತಾನುಬಂಧಿ ಪ್ರತ್ಯಾಖ್ಯಾನ ಕಷಾಯವನ್ನು ಚಳಿ ಇದೆ, ಈ ರಾಗದ ಚಳಿ, ಅಲ್ಲಿ ಈ ಕಂಬಳಿ ಹೊದಿಸ್ಕೊಂಡು ಉಪಚಾರ ಮಾಡಿಸ್ಕೋಬೇಕಾಗಿದೆ ಸಂಸಾರ ಜೀವನದಲ್ಲಿ. ಯಾರಿಗೆ ಆ ಕಷಾಯ ಬಿಟ್ಟೋಗಿದೆ, ಚಳಿ ಬಿಟ್ಟೋಗಿದೆ, ಅವರಿಗೆ ಕಂಬಳಿ ಹೊದಿಸ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಆದ್ರಿಂದ ಯಾವ ಜೀವನು ಆತ್ಮ ಸಾಧನೆಯಲ್ಲಿ ಉತ್ಕೃಷ್ಟ ರೀತಿಯ ಸಾಧನೆಯನ್ನ ಅಂತರಂಗದಲ್ಲಿ ಮಾಡಿದಾನೆ, ಅವನಿಗೆ ಈ ಮೊದಲಿನ 3 ಪ್ರಕಾರದ ಕಷಾಯಗಳು ಬಿಟ್ಟು ಹೋಗಿವೆ. ಅವನಲ್ಲಿ ಸಂಸಾರ ಪಂಚೇಂದ್ರಿಯ ವಿಷಯ ಭೋಗ ಸಂಬಂಧಿ ಪರಿಣಾಮವೇ ಉಂಟಾಗಲ್ಲ. ಅದರಿಂದ ಅವನು ನಿರಂತರ ಆತ್ಮ ಸ್ವಭಾವದ ಧ್ಯಾನದಲ್ಲಿ ಇರಬಲ್ಲ. ಯಾರಿಗೆ ಆ ಉತ್ಕೃಷ್ಟ ದಶೆ ಇನ್ನು ಪ್ರಾಪ್ತಿ ಆಗಿಲ್ಲ, ಸಂಸಾರದಲ್ಲಿ ಇನ್ನೂ ಪ್ರತ್ಯಾಖ್ಯಾನ ಕಷಾಯಗಳು ಇವೆ. ಆ ಕಷಾಯಗಳು ಇರುವಾಗ ಶ್ರದ್ಧೆಗಳು ಗೊತ್ತಿದ್ರು ಕೂಡ ಇದು ತಪ್ಪು ಅಂತ ಆ ಕಷಾಯದ ಹಿಡಿತಕ್ಕೆ ಸಿಕ್ಕಿದಾಗ ಸ್ವಲ್ಪ ಹಿಂಸೆ ಆದಂಗ. ಆ ಚಳಿ ಜ್ವರ ಬಂದ್ ಮಲಗಿರೋನು ಗೊತ್ತಿದೆ, ಬಾಕಿಯವ್ರು ಯಾರು ಹೊತ್ಕೊಂಡಿಲ್ಲ, ನಾನೇ ಹೊತ್ಕೊಂಡಿರೋನು ಅಂತ. ನಾನು ಆರೋಗ್ಯವಾಗಿ ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಗೊತ್ತಿದ್ರು ಕೂಡ ಕಂಬಳಿ ತೆಗಿಯಕ್ ಸಾಧ್ಯವೇನೋ? ತೆಗಿಬೇಡ ಹಾಕು ಯಾಕೆ? ಒಳಗಡೆ ಆ ಪ್ರವೃತ್ತಿ ಇದೆ. ಹಾಗೆಯೇ ಸಂಸಾರ ಜೀವನದಲ್ಲಿ ಎಲ್ಲಿ ತನಕ ಈ ರಾಗಾದಿ ಪರಿಣಾಮಗಳ ಹಿಡಿತಕ್ಕೆ ಜೀವ ವಶನಾಗ್ತಾನೆ, ಅದರ ಹಿಡಿತಕ್ಕೆ ವಶ ಆಗದೆ ಇದ್ರೆ ಗೆದ್ದ. ನೀವು ಈ ಚಿಂತೆ ಮಾಡ್ಬೇಕಾದ್ದೇನೂ ಇಲ್ಲ. ಅದರ ರಾಗಾದಿಗಳ ಕಷಾಯಕ್ಕೆ ಹಿಡಿತಕ್ಕೆ ಯಾವಾಗ ಸಿಗೋದಿಲ್ಲ, ಯಾವಾಗ ಗೆಲ್ಲಬಹುದು? ಸ್ವಭಾವದ ಬಲ ಒಳಗಡೆ ಬಂದ್ರೆ, ವೀತರಾಗ ಸ್ವರೂಪ ಅತೀಂದ್ರಿಯ ಆನಂದದ ಬಲ ಬಂದ್ರೆ ಜೀವಕ್ಕೆ ನಿಂತಾನೆ. ಕಂಬಳಿ ಯಾವಾಗ ಬೇಕಾಗೋದ? ಒಳಗಡೆ ಆರೋಗ್ಯ ಆಗೋಗ್ಬಿಟ್ರೆ, ಜ್ವರ ಚಳಿ ಬಿಟ್ಟೋದ್ರೆ ಯಾವ ಕಂಬಳಿ ಅವಶ್ಯಕತೆಯೂ ಅಲ್ಲಿ ಉಳಿಯೋದಿಲ್ಲ. ಆದ್ರಿಂದ ಯಾಕೆ ಹೇಳಿದ್ರೆ ಸಮ್ಯಕ್ ದೃಷ್ಟಿ ಜೀವನದಲ್ಲಿ ಸಾವಕ ದಶಾದಲ್ಲಿ ಯದ್ಯಪಿ ಅವ್ರಿಗೆ ಗೊತ್ತಿದೆ ಶ್ರದ್ಧಾದಲ್ಲಿ ಪಂಚೇಂದ್ರಿಯ ವಿಷಯ ಹೋಗದಲ್ಲಿ ಪ್ರವೃತ್ತಿ ಮಾಡಬೇಕು, ಈ ಶ್ರದ್ಧಾ ಇಲ್ಲ, ಆದ್ರೂ ಕೂಡ ಒಳಗಡೆ ಅಂತರಂಗದಲ್ಲಿ ಪರಿಣಾಮ ಸುಧಾರಣೆ ಆಗೋದು, ಚಾರಿತ್ರದಲ್ಲಿ ಶಿಥಿಲತೆ ಇರೋದ್ರಿಂದ ಇನ್ನೂ ಸ್ವಭಾವದಲ್ಲಿ ಏಕಾಗ್ರವಾಗಿ ಇದನ್ನೆಲ್ಲವನ್ನೂ ಬಿಟ್ಕೊಡುವಂತ ಸ್ಥಿತಿಯಲ್ಲಿ ಅವನು ಇಲ್ಲ. ಅದರಿಂದ ಏನಾಗಿದೆ, ಈ ಸಂಸಾರ ಸಂಬಂಧಿ ರಾಗದ್ವೇಷಾದಿ ವಿಷಯ ಕಷಾಯಗಳಲ್ಲಿ ಸಿಕ್ಕಿದ್ರೋ ಅದ್ರೊಳಗೆ ಆಸಕ್ತನಿಲ್ಲ. ಇದು ಸಮ್ಯಕ್ ದೃಷ್ಟಿ ಸ್ಥಿತಿ ಇದೆ. ಆದ್ರೆ ಮಿಥ್ಯಾ ದೃಷ್ಟಿ ಸ್ಥಿತಿ ಹಾಗಿಲ್ಲ.
ಯಾವ ಈ ವಿಷಯ ಬೋಧಗಳಿವೆ ಅದರೊಳಗೆ 24 ಗಂಟೆ ಹೇಳ್ತಾನೆ ಬೀಳ್ತಾನೆ ಆರ್ತರ ಉದ್ರ ಕಷಾಯಗಳನ್ನ ಮಾಡ್ತಾನೆ. ಅದರಿಂದ ಮುಂದಿನ ಬಹು ಪರಂಪರೆಗೆ ಬೇಕಾದಂತಹ ಕರ್ಮಬದ್ಧವಾದ ಬುದ್ಧಿಯನ್ನ ತಾನೇ ಸ್ವಯಂ ಕೃತ ಅಪರಾಧದಿಂದ ಬಂಧನ ಮಾಡಿಕೊಳ್ತಾನೆ. ಆದ್ರೆ ಇದೇನ್ ಹೇಳ್ತಾರೆ, ಅಂದರೆ ಸರ್ವಥಾ ಪಾಪಕ್ರಿಯೆಯ ತ್ಯಾಗಿಯಾಗಿದ್ದಾರೆ ಅಥವಾ ಏಕ ನಿಜ ಸ್ವಭಾವದ ಅನುಭವದಿಂದ ಸರ್ವಥಾ ಪರದ್ರವ್ಯದ ಸ್ವರೂಪದಿಂದ ಉದಾಸೀನ ಸ್ವರೂಪರಿದ್ದಾರೆ. ರತ್ನತ್ರಯಧಾರಿ ಮಹಾಮುನಿಗಳ ಪ್ರವೃತ್ತಿಯು ಹೀಗೆ ಆಗುತ್ತದೆ ನೋಡ್ರಿ. ಪ್ರಾರಂಭದಲ್ಲೇ ಈ ಮುನಿ ಧರ್ಮ ಮತ್ತು ಆತ್ಮನ ವಿಷಯವನ್ನ ಆಚಾರ್ಯರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ಉಪದೇಶವನ್ನ ಹ್ಯಾಕ್ ಕೊಡಬೇಕು, ಅದರ ಕ್ರಮ ಏನು? ಈಗ ಉಪದೇಶ ಯಾರು ಕೊಡಬೇಕು? ಯಾರಿಗೆ ಮೋಕ್ಷ ಮಾರ್ಗದ ಪ್ರಾಪ್ತಿ ಇನ್ನೂ ಆಗಿಲ್ಲ, ಸುಖದ ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನೋ ಅಭಿಲಾಷೆ ಅಂತರಂಗ ಇದೆ, ಅಂತಹ ಜಿಜ್ಞಾಸು ಜೀವಿಗಳಿಗೆ ಮೋಕ್ಷ ಮಾರ್ಗದ ಉಪದೇಶವನ್ನ ಕೊಡಬೇಕು. ಆ ಮೋಕ್ಷ ಮಾರ್ಗದ ಉಪದೇಶ ಕೊಡೋದ್ರಲ್ಲೂ ಕೂಡ ಕ್ರಮ ಇದೆ. ಆ ಕ್ರಮವನ್ನ ಈಗ 17ನೇ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ. ಶ್ಲೋಕ ಹೀಗಿದೆ, ಬಹುಶಃ ಸಮಸ್ತ ವಿರತಿಂ ಪ್ರದರ್ಶಿತಾಂ ಯೋ ನ ಜಾತು ಗೃಹ್ಣಾತಿ ತಸ್ಯೈಕ ದೇಶ ವಿರತಿ ಕಥನೀಯಾನೇನ ಬೀಜೇನ. ಹೇಳೋಣ. ಬಹುಶಃ ಸಮಸ್ತ ವಿರತಿಂ ಪ್ರದರ್ಶಿತಾಂ ಯೋ ನ ಜಾತು ಗೃಹ್ಣಾತಿ ತಸ್ಯೈಕ ದೇಶ ವಿರತಿ ಕಥನೀಯಾನೇನ ಬೀಜೇನ. ಅನ್ವಯಾರ್ಥ, ಯಹ ಯಾವ ಜೀವನು ಬಹುಶಃ ಪುನಃ ಪುನಃ ಪ್ರದರ್ಶಿತ ಹೇಳಿದರೂ ಕೂಡ ಸಮಸ್ತ ವಿರತಿಂ ಸಕಲ ಪಾಪರಹಿತ ಮುನಿವೃತ್ತಿಯನ್ನು ಜಾತು ಒಂದು ವೇಳೆ ನಾ ಗೃಹಣಾತಿ ಗ್ರಹಣ ಮಾಡದಿದ್ದರೆ ತಸ್ಯ ಅವನಿಗೆ ಏಕದೇಶ ವಿರತಿ ಏಕದೇಶ ಪಾಪಕ್ರಿಯೆ ಇಲ್ಲದ ಗೃಹಸ್ಥಾಚಾರ ಅನೇನ ಬೀಜೇನ ಈ ಕಾರಣದಿಂದ ಕಥನೀಯ ಹೇಳಬೇಕು, ಅಂದರೆ ತಿಳಿಸಬೇಕು. ಬರೀ ಅರ್ಥನೇ ಓದ್ತೀನಿ, ಪಾರಶ್ಯವಾಗಿದೆ, ಅರ್ಥವೇಲ್ ಮಾಡ್ಕೋಬಾರ್ದು, ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ವಿಷಯ ಚೆನ್ನಾಗಿದೆ. ಇದು ಏನ್ ಹೇಳ್ತಾರೆ, ಯಾವ ಜೀವನು ಪುನಃ ಪುನಃ ಹೇಳಿದರೂ ಕೂಡ ಸಕಲ ಪಾಪರಹಿತ ಮುನಿವೃತ್ತಿಯನ್ನು ಒಂದು ವೇಳೆ ಗ್ರಹಣ ಮಾಡದಿದ್ದರೆ ಅವನಿಗೆ ಏಕದೇಶ ಪಾಪಕ್ರಿಯೆ ಇಲ್ಲದ ಗೃಹಸ್ಥಾಚಾರ ಈ ಕಾರಣದಿಂದ ಹೇಳಬೇಕು, ಅಂದರೆ ತಿಳಿಸಬೇಕು. ಇದು ಉಪದೇಶ ಕೊಡೋ ಕ್ರಮ. ಉಪದೇಶ ಮೊದಲು ಮುನಿ ಧರ್ಮದ ಉಪದೇಶ ಮೊದಲು ಕೊಡಬೇಕೆ, ಶ್ರಾವಕ ಧರ್ಮದ ಉಪದೇಶ ಮೊದಲು ಕೊಡಬೇಕೆ? ಧರ್ಮದಲ್ಲಿ ಸಾಧನೆಯ ಅವಸ್ಥೆಯಲ್ಲಿ ಎರಡು ಭೇದ ಮಾಡಿದ್ದಾರೆ. ಏನ್ ಮಹಾವೀರ್? ಮುನಿ ಧರ್ಮ, ಶ್ರಾವಕ ಧರ್ಮ. ಸಹದೇವ್ ನಾವೆಲ್ಲ ಯಾರು ನೋಡಿ, ನಾವೆಲ್ಲ ಶ್ರಾವಕರು ಅಂತ ನೀವೇನ್ ಹೇಳ್ತೀರಿ? ಶ್ರಾವಕ. ಆದ್ರೆ ಶ್ರಾವಕರ ಧರ್ಮ ಮೊದಲು ತಾನೇ ಹೇಳ್ಬೇಕು. ನಾವು ಶ್ರಾವಕರಿದ್ದೇವೆ, ಗೃಹಸ್ಥರಿಗೆ ಗೃಹಸ್ಥ ಧರ್ಮ ಹೇಳೋದು ಬಿಟ್ಬಿಟ್ಟು ಮುನಿ ಧರ್ಮ ಹೇಳ್ತಾರಂತೆ ಅಂತ. ಈ ಪ್ರವೃತ್ತಿ 100ಕ್ಕೆ 90 ಜನರಲ್ಲಿದೆ. ನಾವು ಶ್ರಾವಕರಿದ್ದೇವೆ, ಶ್ರಾವಕ ಧರ್ಮ ಹೇಳ್ಬೇಕು, ಮುನಿಗಳಿಗೆ ಮುನಿ ಧರ್ಮ ಹೇಳಬೇಕು. ಆನಂದ್ ಕುಮಾರ್ ಬಂದ್ಬಿಟ್ಟು ಬರೀ ನಿಶ್ಚಯ 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 ಅಂತ ಹೇಳಿ ಆತ್ಮನ ವಿಷಯನೇ ಹೇಳ್ತಾರಲ್ಲ, ಏಕಾಂತ ನಿಶ್ಚಯ. ಹೀಗೆ ಆರೋಪ ಇದೆ. ಸದ್ಯ ನನಗೆ ಅಮೃತಚಂದ್ರಾಚಾರ್ಯರು ಬಹಳ ಸಹಾಯ ಮಾಡಿದ್ದಾರೆ, ನನ್ ಬಹಳ ಇಳಿಸ್ಕೊಟ್ಟಿದ್ದಾರೆ ಈ ಶ್ಲೋಕ ಬರೋದು. ಯಾವ್ದನ್ನ 14ನೇ ಶ್ಲೋಕ ಒಂದು ಬರೋದು. ಅದ್ರಲ್ಲಿ ಏನ್ ಹೇಳ್ತಾರೆ, ಯಾವುದೇ ಜೀವಿ ಇರಲಿ ಅವನಿಗೆ ಪ್ರಪ್ರಥಮವಾಗಿ ಕೊಡಬೇಕಾಗಿರೋ ಉಪದೇಶ ಶ್ರಾವಕ ಧರ್ಮದ ಉಪದೇಶ ಅಲ್ಲ, ಮುನಿ ಧರ್ಮದ ಉಪದೇಶ ಕೊಡಬೇಕು. ಮುನಿ ಧರ್ಮದ ಉಪದೇಶ ಪದೇ ಪದೇ ಹೇಳಿದ ಮೇಲೂ ಅದನ್ನ ಹಿಡ್ಕೊಳಕ್ಕಾಗದೆ ಅವನು ಒದ್ದಾಡ್ತಿದ್ರೆ ಆಗ ಶ್ರಾವಕ ಧರ್ಮದ ಉಪದೇಶ ಕೊಡಬೇಕು.
ನೋಡ್ರಿ ಕ್ರಮ, ಉಪದೇಶದ ಕ್ರಮ ಇರ್ತಕ್ಕಂಥದ್ದು. ಏನ್ ಹೇಳ್ತಾರೆ, ಯಾವ ಜೀವನು ಪುನಃ ಪುನಃ ಹೇಳಿದರೂ ಕೂಡ ಸಕಲ ಪಾಪರಹಿತ ಮುನಿವೃತ್ತಿಯನ್ನು ಒಂದು ವೇಳೆ ಗ್ರಹಣ ಮಾಡದಿದ್ದರೆ ಅವನಿಗೆ ಏಕದೇಶ ಪಾಪಕ್ರಿಯೆ ಇಲ್ಲದ, ಅಂದ್ರೆ ಅಂಶರೂಪ ಧರ್ಮವನ್ನು ಹೊಂದಿರತಕ್ಕಂತಹ ಗೃಹಸ್ಥಾಚಾರವನ್ನು ಈ ಕಾರಣದಿಂದ ಹೇಳಬೇಕು ಅಂದರೆ ತಿಳಿಸಬೇಕು. ಹಾಗಾದ್ರೆ ಈಗ ಸಮಯಸಾರ ಮೊದಲು ಉಪದೇಶ ಕೊಡೋಣ, ಪ್ರತಿದಿನ ಶಾವಕಾಚಾರ ಮೊದಲು ಉಪದೇಶ ಕೊಡೋಣ, ಏನ್ ಮಾಡಿ ಆದ್ರೆ ಇವತ್ತು ಸಮಯಸಾರದ ಬಗ್ಗೆ ಅಜ್ಞಾನಿಗಳ ಪ್ರಚಾರ ಇದೆ, ಅಪಪ್ರಚಾರ ಇದೆ, ಏನ್ ನಡೀತಿದೆ ಸಮಾಜ. ಓದಬಾರ್ದು ಅನ್ನೋ ಮಟ್ಟಕ್ಕೆ ಆದ್ರೆ ಯಾರು ತ್ಯಾಗಿಗಳು ಅನ್ನಿಸ್ಕೊಂಡು ಇಂಥ ಉಪದೇಶಗಳು ಬರ್ತಾವೆ. ವಸ್ತು ಸ್ವರೂಪ ಈ ಪ್ರಕಾರ ಇರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಗುಣಚಂದ್ರ ಏನ್ ಮಾಡಿದ ಸಾಲಿಗ್ರಾಮದಲ್ಲಿ ಮುಗಿಸೇ ಬಿಟ್ಟ ಸಮಯ ಸಾಧನೆ 425 ಎಷ್ಟು ಪ್ರವಚನ ಆಯ್ತು, 193 ಪ್ರವಚನ ಮಾಡಿ ಸಮಯ ಸಾರವನ್ನ ಮುಗಿಸ್ತ ಒಳ್ಳೆ ಕೆಲಸ ಮಾಡಿದ. ಅಟ್ಲೀಸ್ಟ್ ಸಾಲಿಗ್ರಾಮದಂತ ಒಂದು ಕ್ಷೇತ್ರದಲ್ಲಿ ಕೇಳೋ ಭವಿಷ್ಯಗಳು 15 ಜನ ಇರ್ಲಿ, 20 ಜನ ಇರ್ಲಿ, ಸಮಯ ಸಾರಂತ ಮಹಾನ್ ಶಾಸ್ತ್ರ ಮುಗಿತು. ಸಾಧ್ವಾದ ಶುದ್ಧಿ ಒಂದು ಉಳ್ಕೊಂಡಿದೆ, ಅದು ಮುಗಿದ ಮೇಲೆ ಒಂದು ಸಮಾರಂಭ ಮಾಡಬೇಕು, ಹಾಗೆ ಸಾರ್ದೈಟ್ ಮಾಡ್ಲಿ ಅಂತ ಸಮಯ ಸಾರ ಕಂಪ್ಲೀಟ್ ಮುಕ್ತಾಯ ಆಗಿದೆ. ಹಾಗೆ ಇಲ್ಲಿ ಮುಂದಕ್ಕೆ ಹೋಗೋಣ. ಟೀಕಾ, ಯಹ ಬಹುಶಃ ಪ್ರದರ್ಶಿತಾಂ ಸಮಸ್ತ ವಿರಂತಿನ ಜಾತಿ ಗೃಹಣಾತಿ ತಸ್ಯ ಏಕದೇಶ ವಿರತಿ ಅನೇಕ ಬೀಜೇನ ಕಥನೀಯ. ಯಾವ ಜೀವನಿಗೆ ಅನೇಕ ಬಾರಿ ಉಪದೇಶ ಕೊಟ್ಟ ಮೇಲೂ ಸಕಲ ಪಾಪರಹಿತ ಮಹಾವ್ರತದ ಕ್ರಿಯೆಯನ್ನು ಒಂದು ವೇಳೆ ಗ್ರಹಿಸದಿದ್ದರೆ ಆ ಜೀವನಿಗೆ ಏಕದೇಶ ಪಾಪವಿಲ್ಲದ ಶ್ರಾವಕ ಕ್ರಿಯೆಯನ್ನು ತಿಳಿಸಬೇಕು. ದಿಸ್ ಈಸ್ ದಿ ರೂಲ್. ಉಪದೇಶ ಮೊದಲು ಯಾವ್ದು ಕೊಡಬೇಕು? ಸಕಲ ಪಾಪ ಕ್ರಿಯೆಗಳಿಲ್ಲದ. ಸಕಲ ಪಾಪ ಕ್ರಿಯೆಗಳು ಯಾವುದು? ರಾಗದ ಭೋಗ ಪಾಪ ಇದೆ. ರಾಗದ ಭೋಗದಲ್ಲಿ ನಿಮಿತ್ತವಾಗತಕ್ಕಂತಹ ಸಕಲ ಸಂಸಾರದ ಪ್ರವೃತ್ತಿ ಪಾಪಿ. ಈ ಪಾಪ ರಹಿತ ಕ್ರಿಯಾ ಮುನಿದಶೆ. ಸಕಲ ಪಾಪ ಕ್ರಿಯೆಗಳಿಲ್ಲದ ಆ ಮುನಿದಶೆಯ ಉಪದೇಶವನ್ನ ಪ್ರಥಮವಾಗಿ ಕೊಡಬೇಕು. ಏನ್ ಹೇಳ್ತಾರೆ? ಯಾವ ಜೀವನಿಗೆ ಅನೇಕ ಬಾರಿ ಉಪದೇಶ ಕೊಟ್ಟ ಮೇಲೂ ಸಕಲ ಪಾಪರಹಿತ ಮಹಾವ್ರತದ ಕ್ರಿಯೆಯನ್ನು ಒಂದು ವೇಳೆ ಗ್ರಹಿಸದಿದ್ದಾರೆ, ಕೊಡ್ತಾ ಹೋಗ್ಬೇಕು, ಸ್ವಲ್ಪ ನಿಗಾ ಇಡಬೇಕು ಅವನ ಮೇಲೆ. ಇವನು ಅದನ್ನ ಹಿಡ್ಕೊಂಡು ಆ ಮುನಿದಶೆಯನ್ನಾಗ್ಲಿ ಅಥವಾ ಆರೈಕೆ ಆದ್ರೆ ಗೃಹಿಣಿಯಾಗಾದ್ರೆ ಆರೈಕೆ ದಶೆಯನ್ನಾಗ್ಲಿ ಹಿಡ್ಕೊಂಡು ಮುಂದೆ ನುಗ್ಗುತ್ತೀನಿ, ಆ ಒಳಗಡೆ ಆ ಸಾಮರ್ಥ್ಯ ಇತ್ತು, ಮುಂದುವರ್ಸ್ಕೊಂಡು ಇದಕ್ಕೆ ಆಗಲ್ಲ. ಎಷ್ಟು ಹೇಳಿದ್ರು ಇನ್ನು ಸ್ವಲ್ಪ ನಾನು ನೋಡ್ಕೊಂಡು ತಗೋತೀನಿ ಅಂತ ಹೊರತಾರ ಅನ್ನೋದು, ಹೀಗೆ ಯಾರಲ್ಲಿ ಪ್ರವೃತ್ತಿ ಉಂಟಾಗುತ್ತೆ, ಓಹೋ ಇವ್ರಿಗೆ ಇನ್ನೂ ಅದನ್ನ ಹಿಡಿಯುವಷ್ಟು ಸಾಮರ್ಥ್ಯ ಒಳಗಡೆ ಇಲ್ಲ ಅಂತ ಗೊತ್ತಾದಾಗ ಆಗ ಅವನಿಗೆ ಶ್ರಾವಕ ದಶೆ ಆದ್ರೆ ಸಕಲ ಪಾಪರಹಿತ ಆಗೋದಿಲ್ಲ, ಶ್ರಾವಕ ಅಂಶ ಪಾಪರಹಿತ ಮಾತ್ರ ಆಗ್ತಾನೆ ಅಷ್ಟೇ. ಅದೇನ್ ಹೇಳ್ತಾರೆ? ಆ ಜೀವನಿಗೆ ಏಕದೇಶ ಪಾಪವಿಲ್ಲದ ಶ್ರಾವಕ ಕ್ರಿಯೆಯನ್ನು ತಿಳಿಸಬೇಕು. ಭಾವಾರ್ಥ: ಯಾವ ಜೀವನು ಉಪದೇಶ ಕೇಳುವುದರಲ್ಲಿ ರುಚಿ ಹೊಂದಿದ್ದಾನೋ, ಈಗ ನೀವೆಲ್ಲ ಬಂದಿದ್ದೀರಿ, ಉಪದೇಶ ಕೇಳೋದ್ರಲ್ಲಿ ರುಚಿ ಬಂದಿದ್ದೀರೋ? ಹಂಗೆ ಬಂದಿದ್ದೀರೋ? ರುಚಿ ಇರೋದಂತಾನೆ ಬಂದಿರೋದು, ಇಲ್ಲದೆ ಇಲ್ಲಿ ಬರೋಕ್ ಸಾಧ್ಯವೇ ಇಲ್ಲ. ಅದು ಈಗಿನ 20ನೇ ಶತಮಾನದ ಈ ಟಿವಿ ಯುಗದಲ್ಲಿ, ಅದು ಸಂಡೇ ಮಾರ್ನಿಂಗ್ ಅಂದ್ಬಿಟ್ರೆ ಏನೇನು ಪ್ರೋಗ್ರಾಮ್ಗಳು ಇರ್ತವೆ ಅದನ್ನೆಲ್ಲ ತಪ್ಪಿಸಿ ನೀವು ಇಲ್ಲಿ ಬಂದು ಕೂತ್ಕೊಂಡು ಕೇಳ್ಬೇಕು ಅನ್ನೋ ಭಾವ ಇದ್ದ ಮೇಲೆ ಅಂತರದಲ್ಲಿ ಅಭಿರುಚಿ ಇದ್ದವ್ರಿಗೇನೆ ಸಾಧ್ಯವೇ, ಎಲ್ರಿಗೂ ಬರೋದಿಲ್ಲ. ಅದು ಏನ್ ಹೇಳ್ತಾರೆ? ಯಾವ ಜೀವನು ಉಪದೇಶ ಕೇಳುವುದರಲ್ಲಿ ರುಚಿ ಹೊಂದಿದ್ದಾನೋ ಅವನಿಗೆ ಮೊಟ್ಟ ಮೊದಲು ಪುನಃ ಪುನಃ, ಒಂದೇ ಸರ್ತಿ ಅಲ್ಲ, ಮೊಟ್ಟ ಮೊದಲು ಪುನಃ ಪುನಃ, ನೋಡ್ರಿ ಅದು ಶಬ್ದಗಳನ್ನ ಹೇಗಾಗಿದ್ದಾರೆ, ಪುನಃ ಪುನಃ ಮುನಿ ಧರ್ಮದ ಉಪದೇಶವನ್ನೇ ಕೊಡಬೇಕು. ಮತ್ತು ಒಂದು ವೇಳೆ ಅವನು ಮುನಿ ಪದವಿಯನ್ನು ಅಂಗೀಕಾರ ಮಾಡದಿದ್ದರೆ, ಅವನ ಕೈಲಿ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಮಾಡದೇ ಇದ್ರೆ ಅವನಿಗೆ ಶ್ರಾವಕ ಧರ್ಮದ ಉಪದೇಶವನ್ನು ಕೊಡುವುದು ಯೋಗ್ಯವಾಗಿದೆ. ಹೀಗೆ ನಿಯಮ ಇರ್ತಕ್ಕಂಥದ್ದು. ಕೆಲವ್ರಿಗೆ ಅನುಮಾನ ಬರ್ಬೋದು, ಅದೇನು ಇರೋದು ಶ್ರಾವಕ, ಇನ್ನು ಬೇಕಾದಷ್ಟು ತಿಳ್ಕೊಳ್ಬೇಕು,
ಮೊದಲು ಶ್ರಾವಕ ಧರ್ಮದ ಉಪದೇಶ ಕೊಟ್ಬಿಟ್ಟಲ್ವ ಅವರಿಗೆ ಮುನಿ ಧರ್ಮದ ಉಪದೇಶ ಕೊಡ್ಬೇಕು, ಅದ್ರಲ್ಲಿ ಬರ್ದಾರಲ್ಲ. ಈಗ ಒಂದು ಸಂಶಯ ಬರಬಹುದು, ಕಾಮನ್, ತಿಳಿದವ್ರಿಗೆ ಬರೋಲ್ಲ, ಸಾಮಾನ್ಯ ಜನಕ್ಕೆ ಬಂದೇ ಬರುತ್ತೆ. ಸಾಮಾನ್ಯ ಜನರಿಗೆ ಮೊದಲೇ ಎತ್ಕೋತಾ ಹೋಗ್ದಾಗ ಎಲ್ರಿಗೂ ಅನ್ಸುತ್ತೆ ಇದ್ಯಾಕೆ ಹೇಳಿದ್ರು ಹೀಗೆ ಅಂತ. ಆ ಸಂಶಯಕ್ಕೆ ಉತ್ತರನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಆಚಾರ್ಯರು. ಏನ್ ಹೇಳ್ತಾರೆ? ಶ್ರಾವಕ ಧರ್ಮದ ಉಪದೇಶದ ರೀತಿಯನ್ನು ಮುಂದೆ ತಿಳಿಸುತ್ತಾರೆ. ಅದೇ ರೀತಿಯಲ್ಲೂ ಉಪದೇಶವನ್ನು ಕೊಡಬೇಕು. ಯಾವನು ಈ ಅನುಕ್ರಮವನ್ನು ಬಿಟ್ಟು ಉಪದೇಶ ಕೊಡುವನೋ ಆ ಉಪದೇಶ ಕೊಡುವವನ ನಿಂದೆ ಮಾಡುತ್ತಾರೆ. ಇನ್ನೂ ಕಾರಣ ಹೇಳಿಲ್ಲ. ಈ ಕ್ರಮ ಬಿಟ್ಟು ಯಾರು ಉಪದೇಶ ಕೊಡ್ತಾರೆ? ಯಾವ ಕ್ರಮ ಬಿಟ್ಟು? ಮೊದಲು ಮುನಿ ಧರ್ಮದ ಉಪದೇಶ ಕೊಟ್ಟು ಹಿಡ್ಕೊಳ್ಳೋಕಾಗದೆ ಇದ್ರೆ ಅವನಿಗೆ ಶ್ರಾವಕ ಧರ್ಮದ ಉಪದೇಶ ಕೊಡ್ಬೇಕು. ಈ ಕ್ರಮ ಬಿಟ್ಟು ಯಾರು ಉಪದೇಶ ಕೊಡ್ತಾರೆ ಅಂದ್ರೆ ಹೇಗೆ ಕೊಡ್ತಾರೆ? ಶ್ರಾವಕ ಧರ್ಮದ ಉಪದೇಶ ಮೊದಲು ಕೊಟ್ಟು ಆಮೇಲೆ ಮುನಿ ಧರ್ಮದ ಉಪದೇಶ ಯಾರು ಕೊಡ್ತಾರೆ ಅವರು ನಿಂದೆಗೆ ಗುರಿಯಾಗ್ತಾರೆ. ಅಂದ್ರೆ ಅವರು ಶಿಕ್ಷಾರ್ಹರಾಗ್ತಾರೆ. ಅವ್ರಿಗೆ ಶಿಕ್ಷೆ ಮಾಡುವಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ತಡಿ, ಇವತ್ತು ಮುಗಿಸ್ಬಿಡ್ಬೇಕು, ಅರ್ಧ ನಿಲ್ಲಿಸಬಾರ್ದು ಇವತ್ತಿಗೆ. ಅದೇ ಚೆನ್ನಾಗಿದೆ ವಿಷಯ. ಹೀಗಿದೆ ಗಾದೆ. ಇದು ಶ್ಲೋಕ 18. ಯೋ ಯತಿಧರ್ಮಮ ಕಥಯನ್ನುಪದಿಶತಿ ಗೃಹಸ್ಥ ಧರ್ಮ ಮಲ್ಪಮತಿ ತಸ್ಯ ಭಗವತ್ ಪ್ರವಚನೆ ಪ್ರದರ್ಶಿತಂ ನಿಗ್ರಹ ಸ್ಥಾನಂ. ಸಂಸ್ಕೃತ ಕಲ್ತ್ಕೊಂಡಿದ್ರೆ ಎಷ್ಟೊಂದು ಆಗುತ್ತೆ ಅದವ್ರಿಗೆ ಗೊತ್ತು. ನನಗೂ ಏನಷ್ಟು ಗೊತ್ತಿಲ್ಲ, ಅದ್ರ ಅವಕಾಶ ಈ ಭಾಗದಲ್ಲಿ ಆಗ್ಲಿಲ್ಲ. ನೋಡೋಣ, ಹೇಳೋಣ ಎಲ್ರು. ಯೋ ಯತಿ ಧರ್ಮಮ ಕಥಯನ್ನುಪದಿಶತಿ ಉಪದಿಶತಿ ಗೃಹಸ್ಥ ಧರ್ಮ ಮಲ್ಪಮತಿ ತಸ್ಯ ಭಗವತ್ ಪ್ರವಚನೆ ಪ್ರದರ್ಶಿತಂ ನಿಗ್ರಹ ಸ್ಥಾನಂ. ನಿಗ್ರಹ ಸ್ಥಾನಂ ಅಂದ್ರೆ ಶಿಕ್ಷೆ ಅಂತ, ದಂಡನೆ ಮಾಡುವವನಿಗೆ ಅಂತ ನಿಗ್ರಹ ಸ್ಥಾನಂ ಅಂತ ಹೇಳಿದ್ರೆ ಅನ್ವಯಾರ್ಥ. ಯಾವ ಅಲ್ಪಮತಿ ತುಚ್ಛ ಬುದ್ಧಿಯುಳ್ಳ ಉಪದೇಶಕನು. ನೋಡ್ರಿ, ಅಲ್ಪಮತಿಗೆ ಏನಂತ ಕರೀತಾರೆ? ತುಚ್ಛ ಬುದ್ಧಿಯುಳ್ಳ ಉಪದೇಶಕನು. ಯತಿ ಧರ್ಮಂ ಮುನಿ ಧರ್ಮದ ಅಕಥಯನ್ ಕಥನ ಮಾಡದೆ ಗೃಹಸ್ಥ ಧರ್ಮಂ ಶ್ರಾವಕ ಧರ್ಮದ ಉಪದಿಶತಿ ಉಪದೇಶ ಕೊಡುತ್ತಾನೆ. ತಸ್ಯ ಆ ಉಪದೇಶಕನಿಗೆ ಭಗವತ್ ಪ್ರವಚನೆ ಭಗವಾನರ ಸಿದ್ಧಾಂತದಲ್ಲಿ ನಿಗ್ರಹ ಸ್ಥಾನಂ ಶಿಕ್ಷೆ ಅಂದ್ರೆ ದಂಡನೆ ಕೊಡುವ ಸ್ಥಾನವನ್ನು ಪ್ರದರ್ಶಿತಂ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ರು ಹಾರ್ಟ್ ಫೇಲ್ ಆಗೋದು ಸ್ವಲ್ಪ ಭದ್ರವಾಗಿ ನೀವು ನಿಜವಾಗಿ ಕೇಳಬೇಕು. ಈ 2 ಶ್ಲೋಕ 3 ಶ್ಲೋಕ ಈ ಶ್ಲೋಕದಲ್ಲಿರೋ ಭಾವ ನಿಜವಾಗಿ ತಿಳ್ಕೊಂಡ್ರೆ ಅನಂತ ಪಾಪ ಈ ಜೀವನದಿಂದ ಬಿಟ್ಟು ಹೋಗ್ಬಿಡುತ್ತೆ. ಹೇಳ್ತಾರೆ, ಬರೀ ಅರ್ಥನೇ ಓದೋಣ. ಯಾವ ತುಚ್ಛ ಬುದ್ಧಿಯುಳ್ಳ ಉಪದೇಶಕನು ಮುನಿ ಧರ್ಮದ ಕಥನ ಮಾಡದೆ ಶ್ರಾವಕ ಧರ್ಮದ ಉಪದೇಶ ಕೊಡುತ್ತಾನೆ, ಆ ಉಪದೇಶಕನಿಗೆ ಭಗವಾನರ ಸಿದ್ಧಾಂತದಲ್ಲಿ, ನಮ್ದು ನಿಮ್ದು ಸಿದ್ಧಾಂತದಲ್ಲ, ಯಾರ ಸಿದ್ಧಾಂತದಲ್ಲಿ? ಭಗವಾನರ ಸಿದ್ಧಾಂತದಲ್ಲಿ ಶಿಕ್ಷೆ ಕೊಡುವ ಸ್ಥಾನವನ್ನು ಹೇಳಿದ್ದಾರೆ. ಅವನು ಶಿಕ್ಷೆ ಮಾಡ್ಬೇಕು, ಅವನಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಯಾರಿಗೆ? ತುಚ್ಛ ಬುದ್ಧಿಯುಳ್ಳ ಉಪದೇಶಕನಿಗೆ. ತುಚ್ಛ ಬುದ್ಧಿಯುಳ್ಳ ಉಪದೇಶಕ ಯಾರು? ಮೊದಲು ಶ್ರಾವಕ ಧರ್ಮದ ಉಪದೇಶ ಕೊಟ್ಟು ಆಮೇಲೆ ಮುನಿ ಧರ್ಮದ ಉಪದೇಶ ಯಾವನು ಕೊಡ್ತಾನೆ ಅವನು ತುಚ್ಛ ಬುದ್ಧಿಯುಳ್ಳ ಉಪದೇಶಕನಂತೆ. ಹಾಗಾದ್ರೆ ನಿಜವಾದ ಉಪದೇಶಕ ಯಾರು? ಮೊದಲು ಮುನಿ ಧರ್ಮದ ಉಪದೇಶ ಕೊಟ್ಟು ಆನಂತರ ಶ್ರಾವಕ ಧರ್ಮದ ಉಪದೇಶ ಕೊಡ್ತಕ್ಕಂಥದ್ದು ಸರಿಯಾದ ಉಪದೇಶ ಕೊಡ್ತಕ್ಕಂತಹ ಕ್ರಮ. ಮುನಿ ದೇಶದಲ್ಲಿ ನಿಶ್ಚಯದ ಮುಖ್ಯತೆ ಇದೆಯೋ ವ್ಯವಹಾರದ ಮುಖ್ಯತೆ ಇದೆಯೋ? ನಿಶ್ಚಯದ ಮುಖ್ಯತೆ ಇದೆ. ಶ್ರಾವಕ ಜೀವನದಲ್ಲಿ ನಿಶ್ಚಯದ ಮುಖ್ಯತೆ ಇದೆಯೋ ವ್ಯವಹಾರದ ಮುಖ್ಯತೆ ಇದೆಯೋ? ಶ್ರದ್ಧಾ ಅಪೇಕ್ಷೆಯಿಂದ ನಿಶ್ಚಯದ ಮುಖ್ಯತೆ ಇದೆ. ಶ್ರಾವಕ ತಮ್ಮ ದೃಷ್ಟಿ ಶ್ರಾವಕ ಮೇಲೆ ಶ್ರದ್ಧೆ ಅಪೇಕ್ಷೆ ಇದೆ. ಅಂದ್ರೆ ಚಾರಿತ್ರದ ಅಪೇಕ್ಷೆಯಿಂದ ಅಷ್ಟು ಚಾರಿತ್ರದ ಪಾಲನೆ ಮಾಡಕ್ ಆಗ್ತಾ ಇಲ್ಲ. 6 ತಿಂಗಳಿಗೊಮ್ಮೆನೂ ಆತ್ಮಾನುಭವ ಆಗುವಂತ ಸ್ಥಿತಿ. ಇದು ಮಿಕ್ಕ ಟೈಮಲ್ಲೆಲ್ಲ ಮಾಡುವುದೇನಿದೆ, ಸಂಸಾರ ಸಂಬಂಧಿ ಶುಭಾಶುಭ ಪರಿಣಾಮಗಳು ಆಗ್ತಿರ್ತವೆ ಜೀವಕ್ಕೆ. ನೋಡ್ರಿ, ಶ್ರಾವಕ ಜೀವನದಲ್ಲೂ ಶ್ರದ್ಧಾ ಅಪೇಕ್ಷೆಯಿಂದ ನಿಶ್ಚಯದ್ದೇ ಮುಖ್ಯತೆ ಇದೆ. ಆದ್ರೆ ಚಾರಿತ್ರದ ಅಪೇಕ್ಷೆಯಿಂದ
ವ್ಯವಹಾರದ ಮುಖ್ಯತೆ ಕಂಡು ಬರ್ತದೆ. ಯಾವ ದಶಾದಲ್ಲಿ? ಶ್ರಾವಕ ದಶಾದಲ್ಲಿ. ಆದ್ರೆ ಮುನಿ ದಶಾದಲ್ಲಿ ಶ್ರದ್ಧಾಪೇಕ್ಷೆ ಅಂತ ನಿಷ್ಠೆಯ ಮುಖ್ಯತೆ ಇದ್ದೇ ಇದೆ. ಚಾರಿತ್ರದ ಅಪೇಕ್ಷೆಯಿಂದಲೂ ಅಂತರ್ಮುಹೂರ್ತಕ್ಕೊಮ್ಮೆ ಆತ್ಮಾನುಭವ ಮಾಡ್ಕೊಳ್ತಕ್ಕಂತಹ ಚಾರಿತ್ರದ ಮುಖ್ಯತೆ, ನಿಶ್ಚಯದ ಮುಖ್ಯತೆ ಇದೆ. ಹೌದಾನೆ? ಆದ್ರಿಂದ ನಿಶ್ಚಯದ ಉಪದೇಶ ಮುಖ್ಯ ಮಾಡಿ ಕೊಡ್ಬೇಕೋ, ವ್ಯವಹಾರದ ಉಪದೇಶ ಮುಖ್ಯ ಮಾಡಿ ಕೊಡ್ಬೇಕು? ಆರಾಧನೆ ವಿಷಯವನ್ನ ಮುಖ್ಯ ಮಾಡೋದ್ರ ಬಗ್ಗೆ ಮುಖ್ಯ ಮಾಡಿ ಉಪದೇಶ ಕೊಡಬೇಕೋ, ಆತ್ಮನ ವಿಷಯವನ್ನ ತಿಳ್ಕೊಳ್ಳೋದ್ರಲ್ಲಿ ಮುಖ್ಯ ಮಾಡಿ ಉಪದೇಶ ಕೊಡ್ಬೇಕು? ಆತ್ಮನ ಮುಖ್ಯತೆಯಿಂದ ಆರಾಧನೆ ಆದ್ರೆ ವ್ಯವಹಾರ, ಯಥಾರ್ಥ ವ್ಯವಹಾರ ಇದೆ. ಆತ್ಮನ ಮುಖ್ಯತೆ ಇಲ್ಲದೆ ಇದ್ರೆ ಆ ಆರಾಧನೆ ವ್ಯವಹಾರವೂ ಕೂಡ ಆಗೋದು ಸಾಧ್ಯ ಇಲ್ಲ. ಆದ್ರಿಂದ ಮೊದಲು ನಿಶ್ಚಯದ ಉಪದೇಶ ಕೊಟ್ಟು ಆಮೇಲೆ ವ್ಯವಹಾರ ಉಪದೇಶ ಕೊಡಬೇಕು. ಮೊದಲು ವ್ಯವಹಾರದ ಉಪದೇಶ ಕೊಟ್ಟು ಆಮೇಲೆ ನಿಶ್ಚಯದ ಉಪದೇಶ ಕೊಡೋರಿಗೆ ಏನ್ ಮಾಡ್ಬೇಕು? ಹಂಗ ಶಿಕ್ಷೆ ಕೊಡೋದಾದ್ರೆ ಯಾರ್ಯಾರು ಶಿಕ್ಷೆ ಕೊಡ್ಬೇಕು? ಈಗ ಲೆಕ್ಕ ಹಾಕೊಂಡು ನೀವು ಕೊಡೋದು ಬೇಕಿಲ್ಲ, ಶಿಕ್ಷೆಗೆ ಅರ್ಹರು ಯಾರು? ಇವತ್ತಿನ ಜಗತ್ತಿನಲ್ಲಿ ಉಪದೇಶಕರು ಅಂತ ಅನ್ನಿಸ್ಕೊಂಡಿರೋ ಉಪದೇಶಕರು ಎಷ್ಟು ಜನ ಇದ್ದಾರೆ? ಅವ್ರು ಯಾವ ರೀತಿ ಉಪದೇಶ ಕೊಡ್ತಾರೆ? ನಿಶ್ಚಯದ ಮುಖ್ಯತೆ ಕೊಟ್ಟು ಆಮೇಲೆ ವ್ಯವಹಾರ ಹೇಳ್ತಾರ್ಯಾ? ಅಥವಾ ವ್ಯವಹಾರ ಶ್ರಾವಕರಿಗೆ ನಿಶ್ಚಯ ಯಾಕೆ? ಅದೆಲ್ಲ ಮುನಿಗಳಿಗೆ ನಿಮ್ದು ವ್ಯವಹಾರ ಮಾಡ್ಕೊಂಡು ಹೋಗ್ರಿ ಸಾಕು ಅಂತ ಹೇಳಿ ವ್ಯವಹಾರದ ಉಪದೇಶವನ್ನ ಕೊಡ್ತಾರಲ್ಲ, ಇದರಲ್ಲಿ ಜೀವಕ್ಕೆ ಹಿತ ಇದೆಯೋ ಅಹಿತ ಇದೆಯೋ? ಪಂಚಮ ಕಾಲದಲ್ಲಿ ಅದನ್ನ ಕೇಳಿ ತಿಳ್ಕೊಳ್ಳೋರು ಇಷ್ಟೇ ಜನ. ನೀವು ಓಟ್ ಹಾಕಿದ್ರೆ ಇನ್ 99% ಯಾವ ಕಡೆ ಓಟ್ ಹೋಗುತ್ತೆ ಗೊತ್ತೇನು? ಹೋಗಿರ್ಲಿ, ಅವರವರ ಪರಿಣಾಮಕ್ಕೆ ಅವರು ಹೊಣೆ ಇದ್ದಾರೆ. ಆದ್ರೆ ನೋಡ್ರಿ, ಅದು ಧರ್ಮೀಯ ಜೀವಿಗಳ ಅಪೇಕ್ಷೆಯಿಂದ 1% ಹೇಳಿದ್ದಷ್ಟೇ. ಇಲ್ಲಿ ಯಾವ ಪರ್ಸೆಂಟು ಬೇಕಿಲ್ಲ. ಒಳಗಡೆ ಇರೋ ಆತ್ಮನ ಆನಂದವನ್ನು ಅನುಭವಿಸೋದಕ್ಕೆ ಹೊರಗಡೆ ಇರೋ ಸಂಸರ್ಗ ಯಾಕೆ? ತನ್ನ ಸ್ವಸ್ವಭಾವದಲ್ಲಿ ತಾನದಿಂದ ತನ್ನ ಆತ್ಮ ಕಲ್ಯಾಣ ಮಾಡ್ಕೊಂಡ್ರೆ ಮುಗಿದೋಯ್ತು. ಈ ಜೀವಕ್ಕೆ ಅನಂತ ಶಾಂತಿ ಒಳಗಡೆ ಇದ್ದ ಉತ್ಪನ್ನ, ಹೊರಗಡೆ ಏನ್ ಸಂಬಂಧ ಇದೆ? ಅದು ಆ ದೃಷ್ಟಿ ಇಲ್ಲದೆ ಇರೋ ಅಥವಾ ಅಷ್ಟು ವಿತರಾಗುತ್ತೆ, ಚಾರಿತ್ರವನ್ನು ರೂಢಿಸ್ಕೊಳ್ಳೋ ಸಾಮರ್ಥ್ಯ ಇದೆ, ದೃಷ್ಟಿ ತಾನೇ ಹೊರಕ್ ಬರುತ್ತೆ. ಹೊರಕ್ ಬಂದಾಗ ಸಮ್ಯಕ್ ದೃಷ್ಟಿಗಳು ಈ ಪ್ರಕಾರ ಇಂತಹ ಸತ್ಶಾಸ್ತ್ರದ ಮನನ ಚಿತ್ರದಲ್ಲಿ ತಮ್ಮ ಪರಿಣಾಮವನ್ನು ಸುಧಾರಣೆ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಹೀಗೆ ವ್ಯವಹಾರ ಇದೆ. ಆವಾಗ ನೀವು ಹೇಳಿದ 1% ನಿಜವಾಗೂ ಬರುತ್ತೆ ವ್ಯವಹಾರ. ನಿಶ್ಚಯದಿಂದ ಯಾವ ಪರ್ಸೆಂಟಿನ ಅವಶ್ಯಕತೆ ಅನ್ಕೊಳ್ಳೋ ಜೀವಕ್ಕೆ ಇಲ್ಲ. ಆದ್ರೆ ಈ ನಿಶ್ಚಯ ವ್ಯವಹಾರ ತಿಳ್ಕೊಂಡಿರೋರು ಈ ಪಂಚಮ ಕಾಲದಲ್ಲಿ 1% ಏನಿದೆ. ಇನ್ನು 99% ಈ ಮಾತನ್ನ ಕಿವಿ ಮೇಲೆ ಸಹಿತ ಹಾಕೊಳ್ಳಲ್ಲ. ಎಲ್ಲರಿಗೂ ವ್ಯವಹಾರವೇ. ಅದು ಯಥಾರ್ಥ ವ್ಯವಹಾರನಾದ್ರೂ ಆದ್ರೆ ಅಯಥಾರ್ಥ ವ್ಯವಹಾರ, ಕುವ್ಯವಹಾರದಲ್ಲಿ ಮಧ್ಯರಾಗಿದ್ದಾರೆ. ಅನ್ಯ ಧರ್ಮದಿಂದ ಬಂದಿರ್ತಕ್ಕಂಥ ಆಚಾರ ವಿಚಾರಗಳನ್ನು ರೂಢಿಸ್ಕೊಂಡು ಇಲ್ಲದ ಕಪೋಲ ಕಲ್ಪನೆಗಳನ್ನ ಮಾಡಿ ಪೂಜಾ ಪ್ರವೃತ್ತಿಗಳಲ್ಲಿ ವಿಪರೀತವಾಗಿ ಪ್ರವರ್ತಿಸ್ತಾ ತಮ್ಮಿಂದ ತಾವೇ ತಮ್ಮ ಮಿಥ್ಯಾಭಾವದಿಂದ ದುರ್ಗತಿಗೆ ಹೋಗತಕ್ಕಂತಹ ಅನಂತ ಪಾಪವನ್ನ ಸ್ವಯಂಕೃತ ಅಪರಾಧದಿಂದ ಬದಲಿಸ್ಕೊಳ್ತಾರೆ. ಮತ್ತೆ ನಾವೇ ಹೇಳೋಕೋದ್ರೆ ಯಾವ ನಿಶ್ಚಯ ಹೊರಗಡೆ ಹಾಕೊಡಿ ಅವ್ರನ್ನ ಅಂತ ಹೇಳಿ. ಆದ್ರಿಂದ ಜಗತ್ತಿನ ಪ್ರವೃತ್ತಿ ಜಗತ್ತಿಗೆ ಬಿಟ್ಬಿಡಿ. ಈ ಲೌಕಿಕದಲ್ಲಿ ನೀವು ಯಾರನ್ನಾರು ಮೆಚ್ಚಿಸಿ ನೀವು ಧರ್ಮ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಸಾಧ್ಯ ಆಗದೆ ಇರ್ತಕ್ಕಂಥ ಮಾತು. ಯಾರನ್ನು ಮೆಚ್ಚೋದು ಬೇಕಾಗಿಲ್ಲ. ನಮ್ ಹೆಂಡತಿ ಮಕ್ಕಳನ್ನೇ ನಾವು ಮೆಚ್ಚಕ್ಕಾಗಲ್ಲ. ಬೇಕಾದ್ರೆ ನೀವು ಬರ್ದಿಟ್ಕೊಂಡು ಬೇರೆಯವ್ರನ್ನ ಮೆಚ್ಚೋ ಮಾತು ಹೋಗ್ಲಿ, ನಮ್ಮನ್ನ ನಾವು ಮೆಚ್ಚಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ಇಂಥ ಮಾತನ್ನ ಹೆಂಡತಿ ಮಕ್ಕಳಗಳೇ ಅಯ್ಯೋ ಈ ಕಾಲದಲ್ಲಿ ನಡೆಯುತ್ತೆ. ಈ ರೀತಿ ಭಾವನೆಗಳನ್ನ ವ್ಯಕ್ತ ಮಾಡ್ತಕ್ಕಂಥ ಸ್ಥಿತಿ ಇರುವಾಗ ಇದು ಬೇರೆಯವ್ರು ನಾವು ಮೆಚ್ಚಿಸ್ತೀವಿ, ಅವ್ರನ್ನ ಸುಧಾರಣೆ ಮಾಡ್ತೀವಿ ಅಂತಕ್ಕಂಥ ಮಾತು ಸುಳ್ಳಿದೆ, ಅದಾಗದೆ ಇರ್ತಕ್ಕಂಥ ಖಾತೆ ಇದೆ. ಆದ್ರಿಂದ ಈ ಭಗವತ್ ಪ್ರವಚನದಲ್ಲಿ ಆ ವಸ್ತು ಸ್ವರೂಪವನ್ನು ಜಿನೇಂದ್ರ ಭಗವಂತರು ಯಾವ ಪ್ರಕಾರ ವರ್ಣನೆ ಮಾಡಿದ್ದಾರೆ ಅದನ್ನ ಅಂತರಂಗದಲ್ಲಿ ತಿಳ್ಕೊಂಡು ತಮ್ಮ ಕಡೆ ಯಾರು ಪ್ರವೃತ್ತರಾಗ್ತಾರೆ ಅವರಿಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪ ಮೋಕ್ಷ ಮಾರ್ಗದ ಪ್ರಾಪ್ತಿ, ಕ್ರಮಶಃ ಮುಕ್ತಿ ಮತ್ತು ಹೆದರಬೇಕಾಗಿಲ್ಲ. ಅಂತ ಪರಿಣಾಮವಂತವುಳ್ಳ ಜೀವಕ್ಕೆ ಅತ್ಯಂತ ಮಂದ ಕಷಾಯ ಆಗೋದ್ರಿಂದ ಸ್ವಯಮೇವ ಉತ್ಕೃಷ್ಟ ಪುಣ್ಯ ತಾನೇ ಬಂಧಿಸ್ತದೆ. ಆ ಪುಣ್ಯ ಬಂಧನ ಆಗಿರೋದ್ರಿಂದ ಅವನ ಅರ್ಹತ್ ಪರಮೇಷ್ಠಿ ಸಿದ್ಧ ಪರಮೇಷ್ಠಿ ಆಗುವವರೆಗೂ ಸಂಸಾರದ ಎಲ್ಲ ಅನುಕೂಲತೆಗಳು ಸ್ವಯಮೇವ ತನ್ನಿಂದಾನೇ ಬರ್ತಾ ಇರ್ತದೆ. ಚಕ್ರವರ್ತಿ ಪದವಿ ಇವನು ಬೇಡ ಅಂದ್ರೂ ಬಂದು ಸಂಯೋಗದಲ್ಲಿ ಬರ್ತಿರ್ತದೆ. ಯಾವ ಆತಂಕವೂ ಕೂಡ ಈ ಜೀವಕ್ಕಾಗೋದಿಲ್ಲ. ಯಾಕಂದ್ರೆ ಕೆಲವರಿಗೆ ಹೀಗೆ ಪ್ರವೃತ್ತಿ ಇದೆ. ಆಯ್ತಪ್ಪ ಮುನಿ ದಶ ಆದ್ರೆ ನಾವೆಲ್ಲ ಸರಿ ಹೋಯ್ತು, ಸಂಸಾರ ಸುಖ ಬೇಕಲ್ಲ, ಅದಕ್ಕಾರ ಒಂದ್ ಸ್ವಲ್ಪ ಇವೆಲ್ಲ ಪುಣ್ಯ ಮಾಡ್ಬೇಕಲ್ಲ ಅಂತ ಹೇಳಿ ಈ ಕಡೆ ಪ್ರವೃತ್ತಿ ಇದೆ. ಆ ಪ್ರಕಾರದ ಪ್ರವೃತ್ತಿ ಏನಿಲ್ಲ. ಯಾವನು ಆತ್ಮನನ್ನು ತಿಳ್ಕೊಳ್ತಾನೆ, ಅನುಭವಿಸ್ತಾನೆ, ತಿಳ್ಕೊಳ್ಳೋದೆಲ್ಲ ಪುಣ್ಯ ಇದೆ, ಅನುಭವಿಸೋದಂತೂ ವೀತರಾಗ ಭಾವ ನಿಶ್ಚಯ ಧರ್ಮ ಇದೆ.
ಎಲ್ಲಿ ನಿಶ್ಚಯ ಧರ್ಮದ ಸಂಪೂರ್ಣವಾಗಿ ನಿಲ್ತಾನೆ, ತಾನೇ ಸ್ವಯಂ ಪರಮೇಶ್ವರ ಪರಮೇಶ್ವರಿ ಆಗ್ತಾನೆ. ಎಲ್ಲಿ ತನಕ ನಿಲ್ಲೋದಿಲ್ಲ ಅಲ್ಲಿ ತನಕ ಧರ್ಮದ ಪ್ರೀತಿಯೂ ಯಾವ ಪುಣ್ಯದ ಪರಿಣಾಮದಿಂದ ಪುಣ್ಯ ಬಂಧ ಆಗ್ತದೆ. ಅದೇ ಇದನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗೋದಲ್ಲೂ ಕೂಡ ಮುಂದೆ ಕರ್ಕೊಂಡು ಹೊರಟಾಗ್ತದೆ.